ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ ಅಗ್ನಿವೀರ್ ಪರೀಕ್ಷೆಗೆ ಮತ್ತೆ RRB ಡಿ ಗ್ರೂಪ್ ಮತ್ತೆ RRB NTPCಗೆ ಕೇಳಬಹುದಾದಂತಹ ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೋತ್ತರಗಳ ಡಿಸ್ಕಷನ್ನ ಈ ಒಂದು ಸೆಷನ್ನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ಇನ್ನೊಂದು ನಿಮಗೆ ಮಾಹಿತಿ ಏನು ಅಂದರೆ, ಇದು ಜಸ್ಟ್ ನಿಮಗೆ ಅಗ್ನಿವೀರ್ಗೆ ಮಾತ್ರ ಅಲ್ಲ. ಈ ಏನು ನಾನು ನಿಮಗೆ ಅಗ್ನಿವೀರ ಅಂತ ಸರಣಿ ಮಾಡ್ತಾ ಇದ್ದೀನಿ ಅಲ್ವಾ, ಇದೇ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಈ PC ಕ್ವಶನ್ ಪೇಪರಲ್ಲೂ ತೋರಿಸ್ತೀನಿ ನಾನು, ಹಾಗೆ CGL ಕ್ವಶನ್ ಪೇಪರಲ್ಲೂ ತೋರಿಸ್ತೀನಿ, ಹಾಗೆ UPSC ಕ್ವಶನ್ ಪೇಪರಲ್ಲೂ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಮೀನ್ಸ್ ಏನು ಅಂದರೆ ಪ್ರತಿಯೊಂದರಲ್ಲೂ ಕೂಡ ರಿಪೀಟ್ ಆಗ್ತವೆ ಈ ಕ್ವಶನ್ನು. ಇವಾಗ ಲಾಸ್ಟ್ ಸಂಡೇ, ಎಕ್ಸಾಕ್ಟ್ ಡೇಟ್ ನೆನಪಿಲ್ಲ, ಲಾಸ್ಟ್ ಸಂಡೇ ಏನಾಗಿದೆ, UPSC ಎಕ್ಸಾಮ್ ಆಗಿದೆ, UPSC ಪ್ರಿಲಿಮ್ಸ್ ಎಕ್ಸಾಮು. ಆ ಕ್ವಶನ್ ಪೇಪರ್ನ ಒಂದ್ಸರಿ ಬಿಡಿಸಿ ಅಲ್ವಾ. ಓಕೆ, ನೀವು ಅಗ್ನಿವೀರ ಆಸ್ಪಿರೆಂಟ್ಸೇ ಆಗಿರ್ಬೋದು, ನೀವು ಅಗ್ನಿವೀರ ಆಗ್ತೀರಾ, ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಬಟ್ ಅದನ್ನು ಒಂದ್ಸರಿ ಬಿಡಿಸಿ ಅಲ್ಲ. ಯಾಕೆ ಅಂದರೆ ಅದರಲ್ಲೂ ಕೂಡ ಒನ್ ಲೈನ್ ಕ್ವಶನ್ ಇದಾವೆ ರೀ. ಓಕೆ, ಪ್ರಿಲಿಮ್ಸಲ್ಲಿ ಒನ್ ಲೈನ್ ಕ್ವಶನ್ ಜಾಸ್ತಿ ಇದಾವೆ ಅದರಲ್ಲಿ. ಓಕೆ, ಸೊ ಅದನ್ನು ನಿಮಗೆ ಇಲ್ಲಿ ರಿಪೀಟ್ ಆಗ್ಬೋದಲ್ವಾ, ಯಾಕೆ ರಿಪೀಟ್ ಆಗಲ್ಲ ಅಂತ ಅನ್ಕೋಬೇಕು. ಇವಾಗ ನೋಡಿ, ಒಂದು ಕ್ವಶನ್ ಸಿಂಪಲ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಇದೆ. ಏನು ಅಂದರೆ, ದೇಶದ್ರೋಹವೇ ನನ್ನ ಧರ್ಮ ಎಂದು ಮಹಾತ್ಮ ಗಾಂಧೀಜಿಯವರು ಯಾವ ಸಂದರ್ಭದಲ್ಲಿ ಹೇಳಿದರು ಅಂತ ಕೇಳಿದ್ದಾರೆ. ಓಕೆ, ಮೀನ್ಸ್ ದೇಶದ್ರೋಹವೇ ನನ್ನ ಧರ್ಮ ಅಂತ ಹೇಳ್ತಾರೆ ಅವರು, ಯಾರು? ಮಹಾತ್ಮ ಗಾಂಧೀಜಿಯವರು. ಎಷ್ಟು ಚಿಕ್ಕದಾಗಿರ್ತಕ್ಕಂಥ ಕ್ವಶನ್ ಇದೆ, ಸರಿನಾ? ಸೊ ಈ ಕ್ವಶನ್ ಇನ್ನೂ ಉದ್ದ ಆಗ್ತದೆ, ಇದಕ್ಕಿಂತ ಚಿಕ್ಕದಾಗಿದೆ ಅದು ಕ್ವಶನು, ಸರಿನಾ? ಸೊ ಇದು ಯಾವ ಸಂದರ್ಭದಲ್ಲಿ ಹೇಳಿದರು? ಆಪ್ಷನ್ ಯಾವುದು? ಈ 1942ನಲ್ಲಿ, 1930ನಲ್ಲಿ, 1920ನಲ್ಲಿ, ಹಾಗೆ 1917ನಲ್ಲಿ ಅಂತ ಇದ್ರೆ ಯಾವುದನ್ನು ಹಾಕ್ತೀರಾ? 1930ನಲ್ಲಿ. ಓಕೆ, 1930 ಈ ದಂಡಿ ಉಪ್ಪಿನ ಸತ್ಯಾಗ್ರಹ ಮಾಡ್ತಾರಲ್ವಾ, ಆ ಸಂದರ್ಭದಲ್ಲಿ ಹೇಳಿರ್ತಾರೆ ಅವರು. ಸೊ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. UPSC ಪ್ರಿಲಿಮ್ಸಿಗೆ ಬಂದಿದೆ, 1 ಮಾರ್ಕ್ಸ್ ಬರ್ತಿತ್ತು ಅಲ್ಲಿ ಹಾಕಿದ್ರೆ ನೀವು. ಓಕೆ, ಸೊ ಈ ರೀತಿ ಬೇರೆ ಬೇರೆ ಇನ್ನೂ ಚಿಕ್ಕದಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿದ್ದಾವೆ ಅಲ್ಲಿ, ಸರಿನಾ? ಇವಾಗ ಚೌರಿ ಚೌರ ಘಟನೆಗೆ ಸಂಬಂಧಿಸಿದಂತಹ ವಿಕ್ಟಿಮ್ಸ್ ಏನಿರ್ತಾರಲ್ವಾ, ಅವ್ರ ಪರವಾಗಿ ವಾದ ಮಾಡಿರ್ತಕ್ಕಂತಹ ಇಬ್ಬರು ದೇಶ ನಾಯಕರು ಯಾರು ಅಂತ ಕೇಳಿದ್ದಾರೆ ನಿಮಗೆ ಅಲ್ಲಿ, ಸರಿನಾ? ಯಾರ್ಯಾರು ಬರ್ತಾರೆ? ಒಂದು ಕೃಷ್ಣ ಅಂತ ಬರ್ತಾರೆ, ಓಕೆ, ಕೃಷ್ಣಕಾಂತ್ ಅಂತ ಬರ್ತಾರೆ. ಇನ್ನೊಂದು ಯಾರು ಬರ್ತಾರೆ? ಮದನ್ ಮೋಹನ್ ಮಾಳವಿಯ ಅಂತ ಬರ್ತಾರೆ. ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ತಾನೆ, ಸರಿನಾ? ಕೆಲವೊಂದು ಸ್ಟ್ಯಾಂಡರ್ಡ್ ಬುಕ್ಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದೆ. ಬಟ್ ಏನು ಅಂದರೆ ಒಂದೇ ಲೈನಲ್ಲಿ ಇದೆ ಕ್ವಶನ್ಗಳು ಇವು ಎಲ್ಲವೂ ಕೂಡ. ಸೊ ಒನ್ ಲೈನ್ ಕ್ವಶನ್ ಆಲ್ವೇಸ್ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗೋ ಚಾನ್ಸ್ ಇರುತ್ತೆ. ಓಕೆ, ಅದಕ್ಕೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ಸರಿನಾ? ಸೊ ಇಷ್ಟು ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ. ಏನಿದೆ ಮೊದಲ ಪ್ರಶ್ನೆ? ಒಂದು ಉಗಿ ಎಂಜಿನ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದ್ದಾನೆ. ಓಕೆ, ಒಂದು ಸ್ಟೀಮ್ ಇಂಜಿನ್ ಇರುತ್ತೆ, ಅದು ಯಾವ ಒಂದು ವರ್ಕ್ ಪ್ರಿನ್ಸಿಪಲ್ ಮೇಲೆ ಕಾರ್ಯ ಮಾಡ್ತದೆ ಅಂತ. ಯಾವುದು? ಚಲನೀಯ ನಿಯಮ, ಶಕ್ತಿ ಸಂರಕ್ಷಣೆಯ ನಿಯಮ, ಸ್ಥಾಯಿ ವಿದ್ಯುತ್ತನ ನಿಯಮ, ಥರ್ಮೋಡೈನಾಮಿಕ್ ನಿಯಮ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಹೇಳ್ಬೋದಾ ಯಾವುದು ಅಂತ? ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವುದು ಅಂದರೆ ಆಪ್ಷನ್ 4 ಥರ್ಮೋಡೈನಾಮಿಕ್ ನಿಯಮ ಅಂತ ಕಂಡುಬರುತ್ತೆ. ಯಾವುದು? ಈ ಉಗಿ ಎಂಜಿನ್ ಏನಿದೆ ಅಲ್ವಾ, ಈ ಸ್ಟೀಮ್ ಇಂಜಿನ್ ಏನಿದೆ ಅಲ್ವಾ, ಅದು ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಥರ್ಮೋಡೈನಾಮಿಕ್ಸ್. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ, ಕೇಳ್ಬೋದು. ಇದು ಸಾಕಷ್ಟು ಸರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಆ್ಯಂಡ್ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ. ಓಕೆ, ಕ್ವಶನ್ ಲೆವೆಲ್ ಹೇಳ್ಬೇಕಂದ್ರೆ ಈಸಿ, ಮಾಡರೇಟು ಮತ್ತು ಟಫ್ ಅಂತ ಹೇಳೋದಾದರೆ ಇದು ಈಸಿ ಕ್ವಶನ್ ಇದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸಂವಿಧಾನದ 42ನೇ ವಿಧಿಯು ಏನನ್ನು ಹೇಳುತ್ತದೆ ಅಂತ ಕೇಳಿದ್ದಾನೆ. ಇವಾಗ ಸಂವಿಧಾನದ 42ನೇ ತಿದ್ದುಪಡಿ ಓದಿರ್ತೀರ ಸಾಕಷ್ಟು ಸರಿ. ಓಕೆ, ಇಲ್ಲಿ 42ನೇ ವಿಧಿ ಕೇಳಿದ್ದಾನೆ ಅವನು. ಇವಾಗ 42ನೇ ತಿದ್ದುಪಡಿ ಓದಿದ್ದೀನಿ ಸರ್, ಅದು 1976ರಲ್ಲೇ ಇತ್ತು. ಇವಾಗ ಇದನ್ನು ಮಿನಿ ಸಂವಿಧಾನ, ಇಂದಿರಾ ಸಂವಿಧಾನ ಅಂತ ನಾವು ಕರಿತೀವಿ, ಸರಿನಾ? ಹಾಗೆ ಪೀಠಿಕೆಯನ್ನು ತಿದ್ದುಪಡಿ ಮಾಡಲಾಯಿತು ಅಂತ ಕೂಡ ನೀವು ಹೇಳ್ಬೋದು, ಸರಿನಾ? ಸೊ ಅದನ್ನು ಹೊರತಾಗಿ ಇಲ್ಲಿ 42ನೇ ವಿಧಿ ಕೇಳಿದ್ದಾನೆ, ನಾಟ್ ಅ ತಿದ್ದುಪಡಿ, ಇಟ್ಸ್ ಅ ವಿಧಿ. ಓಕೆ, ಇಟ್ಸ್ ಅ ಆರ್ಟಿಕಲ್. ಓಕೆ, ಸೊ ಏನು ಹೇಳುತ್ತೆ 42ನೇ ವಿಧಿ ಅಂದರೆ, ಭಾರತ ಸಂವಿಧಾನದ 42ನೇ ವಿಧಿಯು ನ್ಯಾಯಯುತ ಮತ್ತು ಮಾನವೀಯ ಕೆಲಸದ ಪರಿಸ್ಥಿತಿಗಳು ಮತ್ತು ಮಾತೃತ್ವ ಪರಿಹಾರಕ್ಕಾಗಿ ನಿಬಂಧನೆಗಳನ್ನು ಒದಗಿಸುತ್ತದೆ. ನಿಮ್ಮ BMTC ಪರೀಕ್ಷೆಯಲ್ಲಿ ಕೇಳಲಾದಂತಹ ಪ್ರಶ್ನೆ ಇದು. ಯಾವುದು? ಮಾತೃತ್ವದ ಬಗ್ಗೆ ಹೇಳತಕ್ಕಂತಹ ಒಂದು ವಿಧಿ ಯಾವ ಒಂದು ಭಾಗದಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ದ. BMTC ಕ್ವಶನ್ ಪೇಪರ್ ಸಾಲ್ವ್ ಮಾಡಿದವರಿಗೆ ಗೊತ್ತಿರುತ್ತೆ ಇದು, ಸರಿನಾ? ಸೊ ಏನಿಲ್ಲ, 42ನೇ ವಿಧಿಯಲ್ಲಿ 42ನೇ ವಿಧಿ ಯಾವ ಒಂದು ಭಾಗದಲ್ಲಿ ಕಂಡು ಬರುತ್ತೆ? 4ನೇ ಭಾಗದಲ್ಲಿ. 4ನೇ ಭಾಗ ಏನು ಹೇಳುತ್ತೆ? ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತೆ. ಓಕೆ, DPSP ಬಗ್ಗೆ ಹೇಳುತ್ತೆ. ಯಾವುದು? 4ನೇ ಭಾಗ, ಸರಿನಾ? ಈ 4ನೇ ಭಾಗದಲ್ಲಿ ಕಂಡು ಬರ್ತವೆ. ಸೊ ಎಲ್ಲಕ್ಕಿಂತ ಮೊದಲಾಗಿ ನಿಮಗೆ ಈ 1ನೇ ಭಾಗದಲ್ಲಿ ಎಷ್ಟರಿಂದ ಎಷ್ಟು ವಿಧಿಗಳು ಕಂಡು ಬರ್ತವೆ? 1ರಿಂದ 4. 1ನೇ ಭಾಗದಲ್ಲಿ. 2ನೇ ಭಾಗದಲ್ಲಿ ಎಷ್ಟರಿಂದ ಎಷ್ಟನೇ ವಿಧಿಯೊಳಗೂ ಕಂಡು ಬರ್ತವೆ? 5ರಿಂದ 11. 3ನೇ ಭಾಗದಲ್ಲಿ 12ರಿಂದ 35. 4ನೇ ಭಾಗದಲ್ಲಿ 36ರಿಂದ 51ರವರೆಗೆ, ಸರಿನಾ? ಇಂಪಾರ್ಟೆಂಟ್ ಇದ್ದಾವೆ. ಇದನ್ನು ಮತ್ತೆ
ಯಾವುದು ಇದನ್ನ ಸಾಕಷ್ಟು ಸರಿ ಕೇಳಿದ್ದಾನೆ. 3ನೇ ಮತ್ತು 4ನೇ ಭಾಗದಲ್ಲಿ ಎಷ್ಟು ವಿಧಿಗಳು ಕಂಡುಬರ್ತವೆ ಅಂತ, ಸರಿನಾ? ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಸಾಕಷ್ಟು ಸರಿ ನಿಮಗೆ ಈ ಕ್ಲಾಸನ್ನು ಕೂಡ ಮಾಡಿದ್ದೀನಿ, ಸಂವಿಧಾನದ ಕ್ಲಾಸ್. ಯಾರು ನೋಡಿಲ್ಲ ಅಲ್ವಾ, ಅಲ್ಲಿ ನೋಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಬುಕ್ಕಲ್ಲಿದ್ದರೆ ಸುಮ್ಮನೆ ಯಾಕೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ವೇಸ್ಟ್ ಮಾಡ್ತೀರಾ? ಸುಮ್ಮನೆ ಬುಕ್ಕಲ್ಲಿ ಒಂದು ಸರಿ ರ್ಯಾಂಡಮ್ ಆಗಿ ರಿವಿಷನ್ ಮಾಡಿಬಿಡಿ, ಓಕೆನಾ? ಎಂತ ಪ್ರಾಬ್ಲಮ್ ಇಲ್ಲ ಅದಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದಲ್ಲಿ ಹಸಿರು ಕ್ರಾಂತಿಯು ಯಾವ ದಶಕದಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದ್ದಾರೆ. ಇವಾಗ ಹಸಿರು ಕ್ರಾಂತಿ ಅಂತ ಹೇಳಿದಾಗ 2-2-2 ಫಾರ್ಮುಲಾ ನಿಮ್ಗೆ ಹೇಳಿದ್ದೀನಿ ನಾನು. ಏನು 2-2-2 ಫಾರ್ಮುಲಾ? 2 ವ್ಯಕ್ತಿಗಳು, 2 ರಾಜ್ಯಗಳು, 2 ಬೆಳೆಗಳು. 2 ವ್ಯಕ್ತಿಗಳು ಯಾರು? ಎಂ.ಎಸ್. ಸ್ವಾಮಿನಾಥನ್ ಮತ್ತು ಸುಬ್ರಹ್ಮಣ್ಯನ್ನವರು. ಹಾಗೆ 2 ರಾಜ್ಯಗಳು ಯಾವುದು? ಒಂದು ಪಂಜಾಬ್ ಮತ್ತು ಹರಿಯಾಣ ಅನ್ನುವ 2 ರಾಜ್ಯಗಳು. ಹಾಗೆ 2 ಬೆಳೆಗಳು ಯಾವುದು? ಒಂದು ಭತ್ತ ಮತ್ತು ಗೋಧಿ ಅನ್ನುವ 2 ಬೆಳೆಗಳಾಗ್ತವೆ, ಸರಿನಾ? 2-2-2 ಫಾರ್ಮುಲಾ ಯಾವುದರಲ್ಲಿ? ಹಸಿರು ಕ್ರಾಂತಿಯಲ್ಲಿ, ಸರಿನಾ? ಇದನ್ನೆಲ್ಲವೂ ಕೂಡ ಹೋಗ್ಲಿ ರೀ, ಇದನ್ನೆಲ್ಲವೂ ಕೂಡ ಹೋಗಿ ಬೇರೆ ಕ್ವಶನ್ ಕೇಳಿಬಿಟ್ಟಿದ್ದಾನೆ. ಏನು ಕ್ವಶನ್ ಕೇಳಿದ್ದಾನೆ? ಹಸಿರು ಕ್ರಾಂತಿ ಯಾವ ದಶಕದಲ್ಲಿ ಪ್ರಾರಂಭವಾಯಿತು? ಯಾವ ದಶಕದಲ್ಲಿ, ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂತ ನಮಗೆ ಗೊತ್ತಿದೆ ಅಲ್ವಾ? ಯಾವೊಂದು ವರ್ಷದಲ್ಲಿ ಪ್ರಾರಂಭ ಆಗ್ತದೆ? 1966ರಿಂದ 69ರ ಸಮಯದಲ್ಲಿ ಪ್ರಾರಂಭ ಆಗಿರ್ತದೆ ಇದು, ಸರಿನಾ? 66ರಿಂದ 69ರ ಸಮಯದಲ್ಲಿ ಇಂಪ್ಲಿಮೆಂಟ್ ಆಗಿರ್ತದೆ ನಮ್ಮ ಭಾರತದಲ್ಲಿ, ಸರಿನಾ? ಮೀನ್ಸ್ 66ರಿಂದ 69 ಅಂದರೆ ಇದನ್ನು ಏನು 60ರ ದಶಕ ಅಂತ ಹೇಳಬೇಕು ಅಥವಾ 70ರ ದಶಕ ಅಂತ ಹೇಳಬೇಕು? 60 ಇದೆ ಅಲ್ವಾ, ಇಲ್ಲಿ 6 ಇದೆ ಅಲ್ವಾ, ಇಲ್ಲಿ 6 ಇದೆ ಅಲ್ವಾ? ಸೊ ಏನಿಲ್ಲ, 60ರ ದಶಕ ಅಂತ ಹೇಳಿಬಿಟ್ರೆ ಮುಗಿದೋಗ್ಬಿಡ್ತು, ಸರಿನಾ? ಸೊ ಇದು ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ SSC GDಯಲ್ಲಿ, ಹಾಗೆ RPF ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಮತ್ತು SI ಎಕ್ಸಾಮಲ್ಲಿ, RPF SI ಎಕ್ಸಾಮಲ್ಲೂ ಕೂಡ ಇದೇ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾನೆ. ದಶಕದ ಮೇಲೆ ಪ್ರಶ್ನೆನ ಕೇಳಿದ್ದಾನೆ, ನಾಟ್ ಎಕ್ಸಾಕ್ಟ್ ಇಯರ್ ಕೇಳಿಲ್ಲ, ದಶಕನೇ ಕೇಳಿಬಿಟ್ಟಿದ್ದಾನೆ. ಸೊ ಇನ್ನೂ ಈಸಿ ಆಯ್ತಲ್ವಾ ಅವಾಗ, ಸರಿನಾ? ಸೊ ಈ ರೀತಿಯ ಪ್ರಶ್ನೆಗಳನ್ನ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಹಾಗೆ ಇನ್ನೊಂದು ಇಲ್ಲಿ ನಿಮಗೆ ಒಂದು ಕನ್ಫ್ಯೂಷನ್ ಆಗಿರುವ ಒಂದು ಪ್ರಶ್ನೆ ಏನು ಗೊತ್ತಾ? ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಕ್ವಶನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಏನಿದೆ ಅಂದರೆ, 1ನೇ ಕ್ವಶನು, ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಓಕೆ, ಆಪ್ಷನ್ ಕೊಡಲಾ? ಎಂ.ಎಸ್. ಸ್ವಾಮಿನಾಥನ್, ನಾರ್ಮನ್ ಬೋರ್ಲಾಗು ಮತ್ತು ಸುಬ್ರಹ್ಮಣ್ಯನ್. ಯಾರಿದ್ದಾರೆ ಸರ್? ಎಂ.ಎಸ್. ಸ್ವಾಮಿನಾಥನ್. ರಾಂಗ್ ಸರ್. ನಾನೇನು ಹೇಳಿದ್ದೀನಿ? ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದ್ದೀನಿ, ಸರಿನಾ? ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದ್ರೆ ಸ್ವಾಮಿನಾಥನ್. ಜಸ್ಟ್ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೊಟ್ಟರೆ ಮುಗೀತು, ನಾರ್ಮನ್ ಬೋರ್ಲಾಗ್ ಬರ್ತಾರೆ. ಓಕೆ, ಯಾರು? ನಾರ್ಮನ್ ಬೋರ್ಲಾಗ್ ಅಂತ ಕಂಡುಬರ್ತಾರೆ. ಯಾವ ದೇಶದವರು? ಅಮೇರಿಕಾ ದೇಶದವರು ಇವರು. ಓಕೆ, ಗೊತ್ತಿರಲಿ ಇವರು ನಿಮಗೆ, ಸರಿನಾ? ಸೊ ಮೊಟ್ಟ ಮೊದಲ ಬಾರಿಗೆ ಇಡೀ ಜಗತ್ತಿನಲ್ಲಿ ಹಸಿರು ಕ್ರಾಂತಿ ಮಾಡಿದವರು ಯಾರು ಅಂದರೆ ಇದೇ ವ್ಯಕ್ತಿ, ನಾರ್ಮನ್ ಬೋರ್ಲಾಗ್. ನಾರ್ಮನ್ ಬೋರ್ಲಾಗ್ ಅವಾರ್ಡ್ ಕೊಡ್ತಾರೆ ಯಾವ ಕ್ಷೇತ್ರದಲ್ಲಿ? ಕೃಷಿ ಕ್ಷೇತ್ರದಲ್ಲಿ. ಇದು PC ಕ್ವಶನ್ ಇದು. ಇಷ್ಟೇ ಹೇಳಿದ್ರೆ, ನಾರ್ಮನ್ ಬೋರ್ಲಾಗ್ ಪ್ರಶಸ್ತಿ ಯಾವೊಂದು ಕ್ಷೇತ್ರದಲ್ಲಿ ಕೊಡ್ತಾರೆ? ಕೃಷಿ. ಓಕೆ, 1 ಮಾರ್ಕ್ಸ್ ಬಂತು, PC ಆಯಿತು, ಸರಿನಾ? ಇದು ಸಿಂಪಲ್ ಆಗಿರೋ ಕ್ವಶನ್ ಇದು. ಸೊ ಯಾವ ದೇಶದಲ್ಲಿ ಅವರು ಹಸಿರು ಕ್ರಾಂತಿ ಮಾಡಿದ್ರು? ಒಂದು ಅಮೇರಿಕಾ, ಇನ್ನೊಂದು ಮೆಕ್ಸಿಕೋ ದೇಶ. ಓಕೆ, ಮೆಕ್ಸಿಕೋ ದೇಶ ಅಂತ ಕಂಡುಬರುತ್ತೆ. ಮೆಕ್ಸಿಕೋ ದೇಶದ ಪ್ರಸ್ತುತ PM ಯಾರಾಗಿದ್ದಾರೆ ಹೇಳ್ಬೋದಾ? 2024 ಮೇ ಬಿ ಸೆಪ್ಟೆಂಬರಲ್ಲಿ ನ್ಯೂಸಲ್ಲಿತ್ತು, ಮೇ ಬಿ ಸೆಪ್ಟೆಂಬರಲ್ಲೇ ಅವರ ಎಲೆಕ್ಷನ್ ಆಗಿದೆ. ಓಕೆ, ಕ್ಲೌಡಿಯಾ ಅಂತ ಬರ್ತಾರೆ. ಓಕೆ, ಹೆಣ್ಣು ಮಗಳು. ಓಕೆ, ಸೊ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಎಲ್ಲಿ? ಈ ಮೆಕ್ಸಿಕೋ ಒಂದು ದೇಶದಲ್ಲಿ, ಸರಿನಾ? ಗೊತ್ತಿರಲಿ ನಿಮಗೆ, ಕೇಳಬಹುದು. ಹಾಗೆ ಮೆಕ್ಸಿಕೋ ಕೊಲ್ಲಿಯನ್ನು ನೇಮ್ ಬದಲು ಮಾಡಿ ರೀಸೆಂಟಾಗಿ ಅಮೇರಿಕನ್ ಕೊಲ್ಲಿ ಅಂತ ಚೇಂಜ್ ಮಾಡಿದ್ದಾರೆ. ಯಾರು? ಟ್ರಂಪ್. ಓಕೆ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಇಲ್ಲಿ ಮತ್ತೆ ನೆಕ್ಸ್ಟ್ ಪ್ರಶ್ನೆ ಏನು? ನಾನು ಪ್ರಶ್ನೆ ಮರೆತು ಹೋಗ್ಬಿಟ್ಟೆ. ಯಾವುದು? 1ನೇದು ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ. 2ನೇ ಪ್ರಶ್ನೆ ಯಾವುದು ಅಂದರೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಸಿಂಪಲ್ ಆಗಿ ಎಂ.ಎಸ್. ಸ್ವಾಮಿನಾಥನ್. ಹಾಗೆ ಇನ್ನೊಂದು ಪ್ರಶ್ನೆ ಕೊಡ್ತೀನಿ ಇವಾಗ. ಏನು ಪ್ರಶ್ನೆ ಅಂತಂದರೆ, ಇವಾಗ 3 ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಆನ್ಸರ್ ಗೊತ್ತಾಗಬಹುದು, ಬಟ್ ಎಕ್ಸಾಮಲ್ಲಿ ಕ್ವಶನ್ ಪೇಪರಲ್ಲಿ ಜಸ್ಟ್ ನಿಮಗೆ ಫಸ್ಟ್ ಕ್ವಶನ್ ಅದೇ ಇಟ್ಟಿದ್ದ ಅಂದರೆ ಗೊತ್ತಾಗ್ತಿರಲಿಲ್ಲ. ಏನು ಅಂದರೆ, ಭಾರತದ ರಾಜಕೀಯ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಓಕೆ, ಕ್ವಶನ್ ಕ್ಲಿಯರ್ ಆಗಿದೆಯಾ? ಭಾರತದ ರಾಜಕೀಯ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ. ಎಂ.ಎಸ್. ಸ್ವಾಮಿನಾಥನ? ಡೆಫಿನೆಟ್ಲಿ ರಾಂಗ್. ಯಾಕೆ? ಭಾರತದ ರಾಜಕೀಯ ಹಸಿರು ಕ್ರಾಂತಿಯ ಪಿತಾಮಹ ಇಲ್ಲಿ ಇದಾರಲ್ರಿ ಇನ್ನೊಬ್ರು, 2-2-2 ಫಾರ್ಮುಲಾದಲ್ಲಿ ಇನ್ನೊಬ್ರು, ಸುಬ್ರಹ್ಮಣ್ಯನ್. ಓಕೆ, ಆ ಸುಬ್ರಹ್ಮಣ್ಯನ್ ಬರ್ತಾರೆ ಇಲ್ಲಿ, ಸರಿನಾ? ಆ ಸುಬ್ರಹ್ಮಣ್ಯನ್ ಅನ್ನೋರು ಭಾರತದ ರಾಜಕೀಯ ಹಸಿರು ಕ್ರಾಂತಿಯ ಪಿತಾಮಹರಾಗಿದ್ದಾರೆ, ಸರಿನಾ? ಸೊ ಇದನ್ನು ಕನ್ಫ್ಯೂಷನ್ ಆಗಬೇಡಿ, ಈ ರೀತಿಯ ಕ್ವಶನ್ ಬರ್ತವೆ. ಇದು ಮೇ ಬಿ MPSCಯಲ್ಲೇನೋ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಆಗಿದೆ ಇದು, ಸರಿನಾ? ಸೊ MPSCಯಲ್ಲಿ ಕೇಳಿದನೋ ಅಥವಾ ಅಸ್ಸಾಮಲ್ಲಿ ಕೇಳಿದನೋ ಒಂದು ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿದೆ ಇದು ಕ್ವಶನ್ ಆಲ್ರೆಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 1916ರಲ್ಲಿ BG ತಿಲಕರು ಹೋಮ್ ರೂಲ್ ಲೀಗ್ ಅನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಿದರು ಅಂತ ಕೇಳಿದ್ದಾನೆ. ಸೊ BG ತಿಲಕರು, ಬಾಲ್ ಗಂಗಾಧರ್ ತಿಲಕರು ಹೋಮ್ ರೂಲ್ ಲೀಗ್ ಯಾವ ಒಂದು ಸ್ಥಳದಲ್ಲಿ ಸ್ಟಾರ್ಟ್ ಮಾಡ್ತಾರೆ? ಅಂದರೆ ಪುಣೆಯಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಸಿಂಪಲ್ ಆಗಿ. ಬಟ್ ಇವಾಗ ಹೋಮ್ ರೂಲ್ ಲೀಗು ಟೋಟಲಿ 2 ಬರ್ತವೆ ಅಲ್ವಾ ನಮ್ಮ ಭಾರತ ದೇಶದಲ್ಲಿ? 2 ಕಡೆ
ಸ್ಟಾರ್ಟ್ ಆಗ್ತವೆ. ಯಾವುದು ಈ ಹೋಮ್ ರೂಲ್ ಲೀಗ್ ಅನ್ನೋದು. ಒಂದು ಸ್ಟಾರ್ಟ್ ಮಾಡಿದವರು ಬಾಲ್ ಗಂಗಾಧರ್ ತಿಲಕ್ ಅವರು, ಇನ್ನೊಂದನ್ನು ಸ್ಟಾರ್ಟ್ ಮಾಡಿದವರು ಅನ್ನಿ ಬೆಸೆಂಟ್ ಅವರು. ಈ ಅನ್ನಿ ಬೆಸೆಂಟ್ ಅವರು ಮೊದಲು ಸ್ಟಾರ್ಟ್ ಮಾಡಿದ್ರು, ಬಾಲ್ ಗಂಗಾಧರ್ ತಿಲಕ್ ಅವರು ಮೊದಲು ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿದ್ರೆ ಬಾಲ್ ಗಂಗಾಧರ್ ತಿಲಕ್ ಅವರೇ ಮೊದಲು ಸ್ಟಾರ್ಟ್ ಮಾಡ್ತಾರೆ. ಯಾವಾಗ? ಏಪ್ರಿಲ್ 1916 ಪುಣೆಯಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇವರು. ಯಾರು? ಬಾಲ್ ಗಂಗಾಧರ್ ತಿಲಕ್ ಅವರು. ಹಾಗೆ 1916 ಸೆಪ್ಟೆಂಬರಲ್ಲಿ ಅನ್ನಿ ಬೆಸೆಂಟ್ ಅವರು ಮದ್ರಾಸ್ನ ಅಡಿಯಾರದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಯಾವುದು? ಮದ್ರಾಸ್ನ ಅಡಿಯಾರ್ ಅಂತ ಒಂದು ಊರು ಕಂಡು ಬರುತ್ತೆ. ಆ ಮದ್ರಾಸ್ನ ಅಡಿಯಾರಿಗೆ ಎಲ್ಲಿ ಕಂಡು ಬರುತ್ತೆ? ಚೆನ್ನೈನ ಅಡಿಯಾರು. ಓಕೆ, ಚೆನ್ನೈಯಲ್ಲಿ ಕಂಡು ಬರುತ್ತೆ, ಮೀನ್ಸ್ ತಮಿಳುನಾಡಲ್ಲಿ ಕಂಡು ಬರುತ್ತೆ. ಸರಿನಾ? ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇದೇ ರೀತಿಯ ಒಂದು ಪ್ರಶ್ನೆನ, ಕನ್ಫ್ಯೂಷನ್ ಆಗುವ ಒಂದು ಪ್ರಶ್ನೆನ ಕೊಟ್ಟಿರ್ತಾನೆ ನಿಮಗೆ. ಏನು ಅಂದರೆ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ. ಏನು? ಈ ಅನ್ನಿ ಬೆಸೆಂಟ್ ಅವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಹೋಮ್ ರೂಲ್ ಲೀಗ್, ಹಾಗೆ ಈ ಯಾರಿದ್ದಾರೆ ಬಾಲ್ ಗಂಗಾಧರ್ ತಿಲಕ್ ಅವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಹೋಮ್ ರೂಲ್ ಲೀಗ್, ಹಾಗೆ 1916 INC ಅಧಿವೇಶನ, ಇನ್ನೊಂದು ನಿಮಗೆ ಓಕೆ 1916 INC ಅಧಿವೇಶನ, ಹಾಗೆ ಇನ್ನೊಂದು ಯಾವುದು ಅಂದರೆ ನಿಮಗೆ ಚಂಪಾರಣ್ಯ ಸತ್ಯಾಗ್ರಹ ಅಂತ ಕೊಡ್ತಾನೆ. ಇವಾಗ ಕಾಲಾನುಕ್ರಮದಲ್ಲಿ ಜೋಡಿಸಿ. ಓಕೆ, ಇದೆರಡು ಗೊತ್ತಿದೆ ನಿಮಗೆ. INC ಕಾಂಗ್ರೆಸ್ ಯಾವಾಗ ಆಗ್ತದೆ ನಾರ್ಮಲಿ? ಅದು ಗೊತ್ತಿಲ್ವಾ? ಓಕೆ, ಡಿಸೆಂಬರಲ್ಲೇ ಆಗ್ತದೆ. ಮ್ಯಾಕ್ಸಿಮಮ್ 99% ಡಿಸೆಂಬರಲ್ಲೇ ಆಗಿದ್ದಾವೆ. ಯಾವುದು? ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಮಿತಿ ಏನಿದಾವಲ್ವಾ, ಡಿಸೆಂಬರಲ್ಲೇ ಆಗಿದ್ದಾವೆ. ಹೇಗೆ ಸರ್ ಡಿಸೆಂಬರಲ್ಲೇ ಆಗಿದ್ದಾವೆ ಅಂತ ಹೇಳ್ತೀರಾ? ಯಾಕೆಂದರೆ ಸರ್ 1885 ಏನು ಈ INC ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಅದು ಸ್ಟಾರ್ಟ್ ಆಗಿರೋದು ಡಿಸೆಂಬರಲ್ಲಿ. ಸೊ ಅದಕ್ಕೆ ಪ್ರತಿ ವರ್ಷ ಮತ್ತು ನೆಕ್ಸ್ಟ್ ಏನು ಜನವರಿ ಮಾಡಿದ್ರೆ ಏನು 1 ವರ್ಷ ಕಂಪ್ಲೀಟ್ ಆಗಿರ್ತಿತ್ತಾ? ಆಗಿರಲಿಲ್ಲ. ಜೂನಲ್ಲಿ ಮಾಡಿದರೆ 1 ವರ್ಷ ಕಂಪ್ಲೀಟ್ ಆಗಿರ್ತಿತ್ತಾ? ಆಗಿರಲಿಲ್ಲ. ಸೊ ಅದಕ್ಕೆ ಪ್ರತಿ ವರ್ಷ ಒಂದು ಸಮ್ಮೇಳನ ಮಾಡಬೇಕು ಅಂತ ಇವರು ನೆಕ್ಸ್ಟ್ ಡಿಸೆಂಬರ್ಗೆ ಮಾಡ್ತಾಯಿದ್ರು. ಕೆಲವೊಂದು ವಿಶೇಷ ಸಮ್ಮೇಳನಗಳಾಗ್ತವೆ. ಲೈಕ್ ನಾಗ್ಪುರ ಅಧಿವೇಶನ 1920 ನಾಗ್ಪುರ ಅಧಿವೇಶನ ಅಂತ ಆಗುತ್ತೆ. ಆ ನಾಗ್ಪುರ ಅಧಿವೇಶನ ಈ ಥರದಲ್ಲ, ಇವೆಲ್ಲವೂ ಕೂಡ ವಿಶೇಷ ಅಧಿವೇಶನಗಳು. ಬಟ್ ಇದನ್ನು ಹೊರತಾಗಿ ನಾರ್ಮಲ್ ಅಧಿವೇಶನ ನಡೀತಾವೆ ಗೊತ್ತಾ? ಎಲ್ಲವೂ ಕೂಡ ಡಿಸೆಂಬರಲ್ಲೇ ನಡೀತವೆ. ಸೊ ಹಾಗೆ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1916 ನಡೆದಿರ್ತಕ್ಕಂತಹ ಒಂದು ಅಧಿವೇಶನವೂ ಕೂಡ ಡಿಸೆಂಬರಲ್ಲೇ ನಡೆದಿತ್ತು. ಇದು ಹೋಮ್ ರೂಲ್ ಲೀಗು ಅನ್ನಿ ಬೆಸೆಂಟ್ ಅವರು ಸ್ಟಾರ್ಟ್ ಮಾಡಿರೋದು ಸೆಪ್ಟೆಂಬರಲ್ಲಿ. ಬಾಲ್ ಗಂಗಾಧರ್ ತಿಲಕ್ ಅವರು ಯಾವಾಗಿತ್ತು? ಏಪ್ರಿಲಲ್ಲಿ. ಓಕೆ, ಅದಾದ ನಂತರ ಇದು ನಿಮಗೆ ಚಂಪಾರಣ್ಯ ಸತ್ಯಾಗ್ರಹ ಎಷ್ಟರಲ್ಲಿ ಆಗುತ್ತೆ? 1917 ಆಗುತ್ತೆ. ಓಕೆ, ಸೊ ಈ ರೀತಿ ಸ್ವಲ್ಪ ಕ್ಲಾರಿಟಿ ಇರಲಿ ಯಾವುದಾದ್ರೂ ಕೂಡ. ಸರಿಯಾ? ಇಷ್ಟೇ. ಆ್ಯಂಡ್ ದೆನ್ ಇನ್ನೊಂದು ನಿಮಗೆ, ಈ ಹೋಮ್ ರೂಲ್ ಲೀಗ್ ಸ್ಥಾಪನೆ ಆಯಿತು, ಈ ಬಾಲ್ ಗಂಗಾಧರ್ ತಿಲಕ್ ಅವರು ಸ್ಥಾಪನೆ ಮಾಡಿದ್ರು. ಅದರ ಮೊದಲ ಅಧ್ಯಕ್ಷರು ಯಾರಾಗಿದ್ದರ್ರಿ? ಕ್ವಶನ್ ಚೆನ್ನಾಗಿದೆ ಅಲ್ವಾ? ಅದರ ಮೊದಲ ಅಧ್ಯಕ್ಷರು ಯಾರು ಹೇಳ್ಬಹುದಾ? ಆಪ್ಷನ್ ಕೊಡಲ ಒಂದು ನಿಮಗೆ. ಯಾರು ಅಂದರೆ ಒಂದು ಬಾಲ್ ಗಂಗಾಧರ್ ತಿಲಕ್, ಇನ್ನೊಂದು ನಿಮಗೆ ಈ ಅನ್ನಿ ಬೆಸೆಂಟ್ ಅವರು, ಮೂರನೇದು ನಿಮಗೆ ಈ ಗೋಪಾಲಕೃಷ್ಣ ಗೋಖಲೆ ಅವರು, ಹಾಗೆ ನಿಮಗೆ 4ನೇ ಆಪ್ಷನ್ ಯಾವುದು ಅಂದರೆ ಜೋಸೆಫ್ ಬ್ಯಾಫಿಸ್ಟೋ ಅಂತ. ಯಾರು? ಜೋಸೆಫ್ ಬ್ಯಾಫಿಸ್ಟೋ ಅಂತ. ಸರಿನಾ? ಹೇಳ್ಬಹುದಾ ಇವಾಗ ಯಾರು ಅಂತ ಕಾಮೆಂಟ್ ಮಾಡಿ ಪ್ಲೀಸ್. ಓಕೆ, ಸೊ ನೀವು ಚೆನ್ನಾಗಿದೆ ಕ್ಲಾಸು, ಚೆನ್ನಾಗಿಲ್ಲ ಕ್ಲಾಸು ಅಂತ ಕೂಡ ಹೇಳಿ, ಅದ್ರ ಜೊತೆ ಇದನ್ನು ಒಂದು ಕೂಡ ಕಾಮೆಂಟ್ ಮಾಡಿ. ಓಕೆನಾ? ಯಾಕಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಇದು. ಈ ರೀತಿಯ ಕ್ವಶನ್ಗಳನ್ನು ನೀವು ಸಾಕಷ್ಟು ಜನ, ಮೇ ಬಿ ಇಲ್ಲಿ ಕ್ಲಾಸ್ನ ಒಂದು 100 ಜನ ನೀವು ಏನಾದರೂ ಕೇಳಿದರೆ 100ರಲ್ಲಿ ನಿಮಗೆ 90 ಜನಕ್ಕೆ ಈ ಪ್ರಶ್ನೆಗೆ ಆನ್ಸರ್ ಗೊತ್ತಿರಲ್ಲ. ಓಕೆ, ಮೇ ಬಿ ಆಪ್ಷನ್ ನೋಡಿ ಆಪ್ಷನಲ್ಲಿ ನೀವು ಹೇಳ್ಬೋದೇನೋ. ಓಕೆ, ಇಲ್ಲಿ ಬರೆದಿದ್ದೀನಿ ಅಂತ ಹೇಳ್ಬೋದೇನೋ, ಅಥವಾ ಬೇರೆ ಏನೋ ಹೇಳ್ಬಹುದೇನೋ. ಓಕೆ, ಬಟ್ 90% ಜನರಿಗೆ ಇದು ಗೊತ್ತಿರಲ್ಲ. ಓಕೆ, ಯಾಕಂದರೆ ಈ ರೀತಿಯ ಪ್ರಶ್ನೆಗಳನ್ನ ಪಿಕ್ ಮಾಡ್ತಾ ಇದ್ದಾನೆ ಇವಾಗ. ಸೊ ಅದನ್ನು ನೋಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಯಾವುದನ್ನು? ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ. ಎಷ್ಟರಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಮೊದಲು ಗೊತ್ತಿರಲಿ ನಮಗೆ. ಯಾಕಂದರೆ ವರ್ಷ ಸಾಕಷ್ಟು ಸರಿ ಕೇಳಿದ್ದಾನೆ. ಕಾಲಾನುಕ್ರಮದಲ್ಲಿ ಬರೀ ಅಂತ ಕೇಳಿದಾಗ ನಮಗೆ ಗೊತ್ತಿರಬೇಕಾಗುತ್ತೆ ವರ್ಷ ಯಾವಾಗ ಅಂತ. ಯಾವಾಗ ಅಂದರೆ 1905 ಏನು ಈ ಪಶ್ಚಿಮ ಬಂಗಾಳ ವಿಭಜನೆ ಆಗ್ತದೆ ಗೊತ್ತಾ? ಆ ಬಂಗಾಳ ವಿಭಜನೆ ಆದ ವರ್ಷದಲ್ಲೇ ಇದು ಕೂಡ ಸ್ಥಾಪನೆ ಆಗಿದೆ. ಯಾವುದು? ಸರ್ವೆಂಟ್ಸ್ ಆಫ್ ಇಂಡಿಯಾ ಅನ್ನುವ ಒಂದು ಸೊಸೈಟಿ. ಯಾರು ಸ್ಟಾರ್ಟ್ ಮಾಡಿದ್ರು? ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು. ಕ್ಲಿಯರ್ ಆಗಿದೆ. ಯಾರು ಸರ್ ರಾಜಕೀಯ ಗುರು? ಗೋಪಾಲಕೃಷ್ಣ ಗೋಖಲೆ. ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಈ ಗೋಪಾಲಕೃಷ್ಣ ಗೋಖಲೆಯವರ ಒಂದು ಮೂರ್ತಿ ಅನಾವರಣ ನಮ್ಮ ಕರ್ನಾಟಕದ ಯಾವ ಒಂದು ಜಿಲ್ಲೆಯಲ್ಲಿ ಆಗಿತ್ತು ಆ ಸಮಯದಲ್ಲಿ? ಇವರು ಡೆತ್ ಆಗ್ತಾರೆ. ಯಾವಾಗ ಡೆತ್ ಆಗ್ತಾರೆ? 1915 ಆಸ್ಪಾಸದಲ್ಲಿ ಇವರು ಡೆತ್ ಆಗ್ತಾರೆ. ಯಾರು? ಗೋಪಾಲಕೃಷ್ಣ ಗೋಖಲೆ ಅವರು. ಸೊ ಇವರು ಡೆತ್ ಆದಮೇಲೆ ಇವರ ಒಂದು ಮೂರ್ತಿ ಅನಾವರಣ ಆಗುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಆ ಮೂರ್ತಿ ಅನಾವರಣ ಮಾಡೋಕ್ಕೆ ಗೆಸ್ಟ್ ಆಗಿ ಬಂದವ್ರು ಯಾರು ಗೊತ್ತಾ? ಚೀಫ್ ಗೆಸ್ಟ್ ಆಗಿ ಬಂದವ್ರು ಯಾರು ಗೊತ್ತಾ? ಇವರ ಶಿಷ್ಯ ಯಾರು? ಮಹಾತ್ಮ ಗಾಂಧೀಜಿ. ಯಾವ ದಿನ? ಮೇ 8, 1915 ಬರ್ತಾರೆ, ನಮ್ಮ ಕರ್ನಾಟಕಕ್ಕೆ ಬರ್ತಾರೆ. ಯಾವ ಜಿಲ್ಲೆಗೆ ಬಂದರು, ಯಾವ ಜಿಲ್ಲೆಯಲ್ಲಿ ಅವರು ಮೂರ್ತಿ ಅನಾವರಣ ಮಾಡಿದ್ರು ಅಂತ
ಸರಿನಾ? ಸಿಂಪಲ್ ಆಗಿದೆಯಲ್ವಾ ಪ್ರಶ್ನೆ? ಸರ್ ಏನು ಸರ್ ಕರ್ನಾಟಕಕ್ಕೆ ರಿಲೇಟ್ ಮಾಡಿ ಹೇಳ್ತಿದ್ದೀರಾ? ಹೌದು, ಯಾಕಂದರೆ ನೀವು ಕರ್ನಾಟಕ ಏನಾದರೂ ಎಕ್ಸಾಮ್ ಬರೆದ್ರೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವನ್ ನೀವು ನ್ಯಾಷನಲ್ ಎಕ್ಸಾಮಲ್ಲಿ ಮೀನ್ಸ್ ನೀವು ಈ ಅಗ್ನಿವೀರ್ ಬರೀರಿ ಅಥವಾ SSC ಯಾವುದೇ ಬರೀರಿ ಮತ್ತು ಈ RRB ಎಕ್ಸಾಮ್ ಕೂಡ ಬರೀರಿ. ಓಕೆ, ಸೊ ಅಲ್ಲಿ ಕೂಡ ನಿಮಗೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಯಾವಾಗ ಅಂದರೆ ಎಲ್ಲಿ ಅಂದರೆ ನಮ್ಮ ಬೆಂಗಳೂರಿನಲ್ಲಿ, ಓಕೆ, ಈ ಏನು ಬೆಂಗಳೂರು ಇದೆ ಅಲ್ವಾ, ಆ ಬೆಂಗಳೂರಿನಲ್ಲಿ ಮೂರ್ತಿ ಅನಾವರಣ ಮಾಡೋಕ್ಕೆ ಮೇ 8, 1915 ಕರ್ನಾಟಕಕ್ಕೆ ಮೊದಲ ಬಾರಿಗೆ ಬರ್ತಾರೆ ಇವರು. ಯಾರು? ಮಹಾತ್ಮ ಗಾಂಧೀಜಿಯವರು. ಕರ್ನಾಟಕಕ್ಕೆ ಮೊದಲ ಬಾರಿಗೆ ಗಾಂಧೀಜಿಯವರು ಯಾವಾಗ ಹೋಗಿದ್ದರು ಅಂತ ಕೇಳಿದ್ದಾನೆ. ಓಕೆ, ಇದು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲೇ ಕೇಳಿದ್ದಾನೆ. ಸೊ ಅದಕ್ಕೆ ಈ ಡೇಟ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಡೇಟ್ ನೆನ್ಪಿಟ್ಕೊಳ್ಳಿ, ಅಥವಾ ಡೇಟ್ ನೆನ್ಪಿಟ್ಕೊಳ್ಳೋಕ್ಕಾಗದೇ ಇದ್ದರೆ ಕಡೆ ತಿಂಗಳಾದರೂ ನೆನ್ಪಿಟ್ಕೊಳ್ಳಿ. ಸರಿನಾ? ಅವ್ರು ನಮ್ಮ ಭಾರತ ದೇಶಕ್ಕೆ ಬಂದದ್ದು ಯಾವಾಗ? 1915 ಜನವರಿ 9. ಓಕೆ, ಜನವರಿ 9. ಸೊ ಅವತ್ತು ಬರ್ತಾರೆ, ಆರಾಮ ಒಂದು 4 ತಿಂಗಳು ಅವರು ಒಂದು ರಾಜ್ಯದಲ್ಲಿ ಗುಜರಾತಲ್ಲಿ ಇರ್ತಾರೆ. ಆಮೇಲೆ ಒಂದು 4 ತಿಂಗಳಾದ ನಂತರ ಇವರು ಡೆತ್ ಆಗಿರ್ತಾರೆ. ಅದಕ್ಕೆ ಇಲ್ಲಿ ಇವರ ಮೂರ್ತಿ ಅನಾವರಣಕ್ಕೆ ಇವರು ಬರ್ತಾರೆ. ಯಾರು? ಮಹಾತ್ಮ ಗಾಂಧೀಜಿಯವರು. ಸರಿನಾ? ಇಷ್ಟು ಗೊತ್ತಿರಲಿ, ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ರಾಕಲ್ ದಾಸ್ ಬ್ಯಾನರ್ಜಿಯವರು, ಓಕೆ, RD ಬ್ಯಾನರ್ಜಿಯವರು ಈ ಕೆಳಗಿನ ಯಾವ ಸಿಂಧೂ ಕಣಿವೆಯ ತಾಣಗಳನ್ನು ಕಂಡುಹಿಡಿದರು ಅಂತ ಕೇಳಿದ್ದಾನೆ. ಇವಾಗ RD ಬ್ಯಾನರ್ಜಿ ಅಂದರೆ ಸಿಂಪಲಾಗಿ ಈಸಿಯಾಗಿ ತಲೆ ಹೋಗ್ಬಿಡ್ತದೆ. ಅದೇ ರಾಕಲ್ ದಾಸ್ ಬ್ಯಾನರ್ಜಿ ಅಂದರೆ ಯಾವ ನೋಗ್ರು ಇವನು ಅನಿಸುತ್ತೆ. ಸರಿನಾ? ಸೊ ಕೆಲವೊಂದು ಫುಲ್ ಫಾರ್ಮ್ ಇವಾಗ ನೋಡಿ, WC ಬ್ಯಾನರ್ಜಿ ಅಲ್ವಾ? ಉಮೇಶ್ ಚಂದ್ರ ಬ್ಯಾನರ್ಜಿ ಅಂದರೆ ಎಷ್ಟು ಜನಕ್ಕೆ ಸಡನ್ನಾಗಿ ಕ್ಲಿಕ್ ಆಗುತ್ತೆ? ಆಗಲ್ಲ. ಕೆಲವೊಂದು ಹೇಗೆ ಅಂದರೆ ಇವಾಗ BR ಗವಾಯಿ. ಹೂ ಇಸ್ BR ಗವಾಯಿ? ಯಾರು BR ಗವಾಯಿ? ಯಾರು? ನಮ್ಮ ಭಾರತದ ಏನು ಸುಪ್ರೀಂ ಕೋರ್ಟ್ ಇದೆ ಅಲ್ವಾ, ಸುಪ್ರೀಂ ಕೋರ್ಟ್ನ 52ನೇ ಮುಖ್ಯ ನ್ಯಾಯಾಧೀಶರು ಇವರು. ಓಕೆ, ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ ಅಂದರೆ BR ಗವಾಯಿ ಅವರು ಇದ್ದಾರೆ. BR ಗವಾಯಿ ಅವರ ಫುಲ್ ಫಾರ್ಮ್ ಗೊತ್ತಾ? ಭೂಷಣ್ ಅಂತ ಬರುತ್ತೆ. ಓಕೆ, ಸೊ ಅದನ್ನು ನೀವು ಗೊತ್ತಿರಲಿ ಅಷ್ಟೇ. ಓಕೆ, ಸೊ ಕೆಲವೊಂದು ಹೇಗೆ ಅಂದರೆ ಕನ್ಫ್ಯೂಷನ್ ಮಾಡ್ತವೆ, ಬಟ್ ಕನ್ಫ್ಯೂಷನ್ ಆಗೋದೇನು ಬೇಡ. ಸ್ವಲ್ಪ ಇಂಗ್ಲೀಷಲ್ಲೂ ಕೂಡ ಕ್ವಶನ್ನ ನೋಡ್ಕೊಳ್ಳಿ. ಓಕೆ, ಕನ್ನಡದಲ್ಲೂ ಬರುತ್ತೆ, ಇಂಗ್ಲೀಷಲ್ಲೂ ಬರುತ್ತೆ, ಎಲ್ಲ ನೋಡ್ಕೋಬೋದು. ಸೊ RD ಬ್ಯಾನರ್ಜಿ ಅವರು ಯಾವ ಒಂದು ಸಿಂಧು ಕಣಿವೆಯ ತಾಣಗಳನ್ನು ಕಂಡುಹಿಡಿದರು ಅಂತ ಕೇಳಿದ್ರೆ ಮೆಹಜೋದಾರವನ್ನು ಕಂಡುಹಿಡಿತಾರೆ. ಯಾವಾಗ? 1922. ನಿಮಗೆ ಇನ್ನೊಂದು ಪ್ರಶ್ನೆ, ಹರಪ್ಪ ಮೊದಲು ಕಂಡುಹಿಡಿದಾರ, ಮೆಹಜೋದಾರ ಮೊದಲು ಕಂಡುಹಿಡಿದಾರ? ಸರ್ ಮೆಹಜೋದಾರ ದೊಡ್ಡದಿದೆ, ಅದೇ ಮೊದಲು ಕಂಡುಹಿಡಿದಿರಬೇಕು. 1921 ಆಲ್ರೆಡಿ ಈ ಯಾವುದು ಹರಪ್ಪ ಎಂಬ ನಗರವನ್ನು ಕಂಡುಹಿಡಿದಿರ್ತಾರೆ. ಯಾರು ಹೇಳ್ಬೋದಾ? ಹೇಳಿ ಅದನ್ನು. ಓಕೆ, ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಒಬ್ಬ, ಓಕೆ, ಅವ್ರನ್ನ ಏನು ಬೇಡ, ಓಕೆ, ಅವ್ರದ್ದು ಇದ್ರೆ ನಾವು ಹೆಸರು ನಿಮಗೆ ಸಾಕಷ್ಟು ಸರಿ ಹೇಳಿದ್ದೀನಿ, ಅವ್ರನ್ನ ಒಂದು ಹೆಸರನ್ನ ಕಾಮೆಂಟ್ ಮಾಡಿ. ಓಕೆ, 1921 ಕಂಡುಹಿಡಿತಾರೆ ಅದನ್ನು. ಯಾರು? ಓಕೆ, ಅದನ್ನು ನೀವು ಕಾಮೆಂಟ್ ಮಾಡಿ. ಹಾಗೆ ಲೋಥಾಲನ್ನು ಕಂಡುಹಿಡಿದವ್ರು ಯಾರು? SR ರಾವ್ ಅಂತ ಕಂಡುಬರ್ತಾರೆ. ಓಕೆ, ಅದಾದ ನಂತರ ಲೋಥಾಲನ್ನು ಯಾವ ಒಂದು ವರ್ಷದಲ್ಲಿ ಕಂಡುಹಿಡಿದ್ರು ಅಂತ ನೀವು ಕಾಮೆಂಟ್ ಮಾಡಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ತಮಿಳುನಾಡಿನ ಸಮುದ್ರ ತೀರವನ್ನು ಹೇಗೆ ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಕಾನ್ಸೆಪ್ಟ್ ಸ್ವಲ್ಪ ಹೇಳಬೇಕಾಗತ್ತೆ. ಓಕೆ, ಈಗ ನಮ್ಮ ಭಾರತದ, ಓಕೆ, ಈ ಪರ್ಯಾಯ ಪ್ರಸ್ಥಭೂಮಿ ಏನಿದೆ ಅಲ್ವಾ, ಹೀಗಿದೆ. ಓಕೆ, ಹೀಗೆಲ್ಲ ಎಕ್ಸಾಕ್ಟಾಗಿ ಹಿಂಗೆ ಬರುತ್ತೆ. ಓಕೆ, ಸೊ ಈ ರೀತಿ ನಮ್ಮ ಒಂದು ಭಾರತ ಪರ್ಯಾಯ ಪ್ರಸ್ಥಭೂಮಿ ಇದ್ದಾಗ ಟೋಟಲಿ 9 ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿದ್ದಾವೆ. ಯಾವ ಕರಾವಳಿ? ಸಮುದ್ರ ಕರಾವಳಿ ತೀರವನ್ನು ಹೊಂದಿದ್ದಾವೆ. ಯಾವ್ಯಾವ ಒಂದು ರಾಜ್ಯ ಅಂತ ಕೇಳಿದ್ರೆ 1 ಗುಜರಾತ, 2 ಮಹಾರಾಷ್ಟ್ರ, 3 ಗೋವಾ, 4 ನಮ್ಮ ಕರ್ನಾಟಕ, 5 ಕೇರಳ, 6 ಈ ನಮ್ಮ ತಮಿಳುನಾಡು, 7 ಈ ಯಾವುದು ನಮ್ಮ ಆಂಧ್ರ ಪ್ರದೇಶ, 8 ನಮ್ಮ ಒಡಿಶಾ, 9 ನಮ್ಮ ವೆಸ್ಟ್ ಬೆಂಗಾಲು. ಓಕೆ, ವೆಸ್ಟ್ ಬೆಂಗಾಲ್ ಅಂತ ಕಂಡು ಬರುತ್ತೆ. ಟೋಟಲಿ ಎಷ್ಟಾಯಿತು? 9 ರಾಜ್ಯಗಳು ಆಯಿತು. ಸರ್ ಹಾಗಾದರೆ ಕೇಂದ್ರಾಡಳಿತ ಪ್ರದೇಶಗಳು ಕೇಳ್ಬೋದು, ಅದನ್ನು ಒಂದು 4 ಕೇಳಿಬಿಡಿ ಸರ್. ಓಕೆ, 4 ಇದ್ದಾವೆ. ಒಂದು ಲಕ್ಷದ್ವೀಪ, ಇನ್ನೊಂದು ಇಲ್ಲಿ ಅಂಡಮಾನ್ ನಿಕೋಬಾರ್, ಇಲ್ಲಿ ದಿಯು ದಮನ್, ದಾದ್ರಾ ನಗರ್ ಹವೇಲಿ, ಇಲ್ಲಿ ಪಾಂಡಿಚೇರಿ ಅಂತ ಕಂಡುಬರುತ್ತೆ. ಓಕೆ, ಸೊ ಈ 4 ಕೇಂದ್ರಾಡಳಿತ ಪ್ರದೇಶಗಳು, ಹಾಗೆ 9 ನಮ್ಮ ರಾಜ್ಯಗಳು ಏನಿದಾವಲ್ವಾ, ಈ ಕಡಲ ಕರಾವಳಿ ತೀರವನ್ನು ಹೊಂದಿದ್ದಾವೆ. ಸರಿನಾ? ಎಷ್ಟು ಅಂತ ಅಂಕಿಗಳನ್ನ ಕೇಳ್ತಾನೆ. ಸೊ ಅದಕ್ಕೆ ನೆನ್ಪಿಟ್ಕೋಬೇಕಾಗುತ್ತೆ. ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು? ಗುಜರಾತ್. ಸರಿನಾ? ಅತಿ ಕಡಿಮೆ ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು? ಗೋವಾ. ಸೆಕೆಂಡ್ ಕಡಿಮೆ ಯಾವುದು? ನಮ್ಮ ಕರ್ನಾಟಕ. ಸೆಕೆಂಡ್ ಹೈಯೆಸ್ಟ್ ಯಾವುದು? ಆಂಧ್ರ ಪ್ರದೇಶ. ಸರಿನಾ? ಥರ್ಡ್ ಹೈಯೆಸ್ಟ್ ಯಾವುದು? ತಮಿಳುನಾಡು. ಓಕೆ, ಸೊ ಈ ರೀತಿ ನೆನ್ಪಿಟ್ಕೊಳ್ಳಿ. ನಿಮಗೆ ಏನಾದರೂ ನಿಮಗೆ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು ಅಂತ ಕೇಳಿ ನಿಮಗೆ ಗುಜರಾತೆ ಕೊಡಲಿಲ್ಲ ಅಂದರೆ ಏನು ಮಾಡ್ತೀರಾ ಅವಾಗ? ಸರ್ ಗುಜರಾತ್ ಇತ್ತು, ನಾ ಅದನ್ನು ಬಿಟ್ಟು ಬಂದುಬಿಟ್ಟೆ. ಬೇಡ. ಸೆಕೆಂಡ್ ಹೈಯೆಸ್ಟ್ ಯಾವುದಿರುತ್ತೆ? ಆಂಧ್ರ ಪ್ರದೇಶ ಇರುತ್ತಲ್ವ, ಆಂಧ್ರ ಪ್ರದೇಶ ಹಾಕಿ ಬಂದುಬಿಡ್ಬೇಕಷ್ಟೇ ಅಲ್ಲಿ. ಸರಿನಾ? ಇಫ್ ಆಂಧ್ರ ಪ್ರದೇಶನೂ ಕೊಟ್ಟಿರಲಿಲ್ಲ, ತಮಿಳುನಾಡು ಹಾಕಿ ಕೊಟ್ಟಿರ್ತಾನೆ, ತಮಿಳುನಾಡು ಹಾಕಿ ಬರ್ಬೇಕಷ್ಟೇ. ಸರಿನಾ? ಅತಿ ಕಡಿಮೆ ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ರಾಜ್ಯ ಅಲ್ಲಿ ಏನಾದರೂ ಗೋವಾ ಕೊಟ್ಟಿರಲಿಲ್ಲ ಅಂದರೆ ಸೆಕೆಂಡ್ ಕರ್ನಾಟಕ ಕೊಟ್ಟಿರ್ತಾನೆ. ಎಷ್ಟು? 320 ಕಿಲೋಮೀಟರ್ ನಮ್ಮ ಕರಾವಳಿ ತೀರವನ್ನು ಹೊಂದಿದೆ ನಮ್ಮ ಕರ್ನಾಟಕ. ಓಕೆ, ಲೈಕ್ ಈ 3 ಜಿಲ್ಲೆಗಳು ಯಾವುದು? ಈ ನಾರ್ತ್ ಕೆನರಾ, ಸೌತ್ ಕೆನರಾ ಮತ್ತು ಉಡುಪಿ. ಸರಿನಾ? ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ. ಸರಿನಾ? ಸೊ ಅದಕ್ಕೆ ಕೆಲವೊಂದು ಒಂದನ್ನೇ ಬೇಡ, ಅದ್ರ ಹಿಂದ್ಗಡೆ ಇರೋದನ್ನು ಕೂಡ ಒಂದನ್ನು ನೋಡ್ಕೋಬೇಕಾಗುತ್ತೆ. ಓಕೆ, ನಾಟ್ ಆಲ್ವೇಸ್, ಯಾವಾಗಲೂ ಕೂಡ ಫಸ್ಟ್ ಇರೋದು ಮಾತ್ರ ಇಂಪಾರ್ಟೆಂಟ್ ಆಗಲ್ಲ, ಅದ್ರ ಹಿಂದ್ಗಡೆ 2 ನಂಬರು ಕೂಡ ಇಂಪಾರ್ಟೆಂಟ್ ಆಗುತ್ತೆ ರೀ. ಓಕೆ, 2 ನಂಬರು 3 ನಂಬರ್ ಇದ್ದದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಓಕೆ, ಅಷ್ಟೇ. ಸೊ ಇಲ್ಲಿ ಏನು ಬಂದಿದ್ವಿ ನಾವು,
ಈ ಗೋವಾ ಕರಾವಳಿ ಈ ಗುಜರಾತ್ ಕರಾವಳಿ ತೀರವನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದ್ರೆ ಕಾತೆವಾಡ ಕರಾವಳಿ ತೀರ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾತೆವಾಡ ಕರಾವಳಿ ತೀರ ಅಂತ ಕರಿತೀವಿ. ಹಾಗೆ ಮಹಾರಾಷ್ಟ್ರದ್ದು ಮತ್ತು ಗೋವಾ ಕರಾವಳಿ ತೀರವನ್ನು ನಾವು ಏನಂತ ಕರಿತೀವಿ ಅಂದರೆ ಎರಡಕ್ಕೂ ಕೂಡ ಸೇಮ್ ನೇಮ್. ಏನು? ಕೊಂಕಣ ರೈಲ್ವೆ ಕೇಳಿದಿರಾ? ಓಕೆ, ಇದನ್ನು ಕೂಡ ಕೊಂಕಣ ಕರಾವಳಿ ತೀರ ಅಂತ ಕರಿತೀವಿ. ಹಾಗೆ ಈ ಕೊಂಕಣ ಅಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೀತದೆ ಯುದ್ಧಾಭ್ಯಾಸ? ಯಾವುದು? ಕೊಂಕಣ್ ಯುದ್ಧಾಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೀತದೆ? ಯಾರು ಈ ಕೊಂಕಣ್ ರೈಲ್ವೆ ಸ್ಟಾರ್ಟ್ ಮಾಡಿದಾರೆ? ಯಾರು? ಬ್ರಿಟಿಷರಲ್ವಾ? ಓಕೆ, ಬ್ರಿಟಿಷರು. ಅದು ಎಲ್ಲಿ ಸ್ಟಾರ್ಟ್ ಮಾಡಿದ್ರು? ಇಂಡಿಯಾದಲ್ಲಲ್ವಾ? ಇಂಡಿಯಾ ಮತ್ತು ಈ ಬ್ರಿಟನ್ ಮಧ್ಯ ನಡೀತಕ್ಕಂಥ ಒಂದು ಯುದ್ಧಾಭ್ಯಾಸ ಯಾವುದು ಅಂದರೆ ಈ ಕೊಂಕಣ್ ಅಭ್ಯಾಸ. ಓಕೆ, ನೆನ್ಪಿಟ್ಕೊಳ್ಳಿ, ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಕೇಳಬಹುದು. ಆ್ಯಂಡ್ ಅದಾದ ನಂತರ ಇಲ್ಲಿ ಗೋವಾ ಆಯಿತು, ಮಹಾರಾಷ್ಟ್ರ ಆಯಿತು, ಈ ಗುಜರಾತ್ ಆಯಿತು. ನಮ್ಮ ಕರ್ನಾಟಕದ ಕರಾವಳಿ ತೀರವನ್ನು ನಾವು ಏನಂತ ಕರಿತೀವಿ? ಕೆನರಾ ತೀರ ಅಂತ ಕರಿತೀವಿ. ಕೆನರಾ ಬ್ಯಾಂಕ್ ಅಲ್ಲ, ಕೆನರಾ ತೀರ ಅಂತ ಕರಿತೀವಿ. ಕೆನರಾ ಬ್ಯಾಂಕ್ ಯಾವಾಗ ಹುಟ್ಕೊಳ್ತು? 1906ರಲ್ಲಿ ಹುಟ್ಕೊಂಡಿದೆ. ಓಕೆ, 1906ರಲ್ಲಿ ಹುಟ್ಕೊಂಡಿದೆ. ಈ ಕೆನರಾ ಬ್ಯಾಂಕಿನ ಒಂದು ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತೆ? ಬೆಂಗಳೂರಲ್ಲಿ ಕಂಡುಬರುತ್ತೆ. ಓಕೆ, ಸೊ ಈ ಬೆಂಗಳೂರಲ್ಲಿ ನೀವು ಎಲ್ಲಿ ಈ ಲಾಲ್ಬಾಗ್ ಹೋಗ್ತೀರಲ್ವಾ, ಆ ಲಾಲ್ಬಾಗ್ ಹೋಗೋ ರಸ್ತೆಯಲ್ಲೇ ಇದೆ ಇದರದ್ದು ಕೇಂದ್ರ ಕಚೇರಿ. ಯಾವುದು? ಈ ಕೆನರಾ ಬ್ಯಾಂಕ್ದು. ಸರಿನಾ? ನೋಡ್ಕೋಬೋದು ನೀವು ಏನಾದರೂ. ಆ್ಯಂಡ್ ದೆನ್ ಅದಾದ ನಂತರ ಈ ಕೆನರಾ ಕರಾವಳಿ ತೀರ ಬಿಟ್ಟು ಬೇರೆ ಏನಾದರೂ ಆಪ್ಷನ್ ಕೊಟ್ಟಿರ್ತಾರಾ ಸರ್? ಹೌದು, ಕೊಟ್ಟಿರ್ತಾರೆ. ಏನು ಕೊಟ್ಟಿರ್ತಾರೆ? ಮ್ಯಾಕ್ರಲ್ ಕರಾವಳಿ ತೀರ ಅಂತ ಕೊಟ್ಟಿರ್ತಾರೆ ರೀ. ಬ್ಯೂಟಿಫುಲ್ ಆಗಿದೆ. ಯಾವ ಕರಾವಳಿ ತೀರಕ್ಕೂ ಕೂಡ ಎರಡು ಹೆಸರಿಲ್ಲ, ಬಟ್ ನಮ್ಮ ಕರಾವಳಿ ತೀರಕ್ಕೆ ಎರಡು ಹೆಸರಿದ್ದಾವೆ. ಒಂದು ಕೆನರಾ ಕರಾವಳಿ ತೀರ ಅಂತ, ಇನ್ನೊಂದು ಏನು ಅಂದರೆ ಮ್ಯಾಕ್ರಲ್ ಕರಾವಳಿ ತೀರ ಅಂತ. ಯಾಕೆ ಸರ್ ಮ್ಯಾಕ್ರಲ್ ಕರಾವಳಿ ತೀರ ಅಂತ ಕರೀತಾರೆ? ಯಾಕೆ ಅಂದರೆ ಮ್ಯಾಕ್ರಲ್ ಎಂಬ ಒಂದು ತಳಿಯ ಮೀನುಗಳು ಕಂಡು ಬರ್ತವೆ ನಮ್ಮ ಒಂದು ಕರಾವಳಿ ತೀರದಲ್ಲಿ. ಮ್ಯಾಕ್ರಲ್ ಹೇಗೆ ಈ ಬಂಗಡೋ ಮೀನು, ಯಾವುದು ಬಂಗಡಿ ಮೀನು ಏನಂತಾರೆ ಅದಕ್ಕೆ? ಓಕೆ, ಸೊ ಆ ರೀತಿಯ ಮೀನುಗಳು ಕಂಡುಬರ್ತಾವಲ್ವಾ? ಸೊ ಆ ರೀತಿಯ ಮೀನುಗಳಲ್ಲೇ ಇದೊಂದು ರೀತಿಯ ಸ್ಪೆಷಲ್ ಮೀನು ಇದೆ. ಯಾವುದಂದರೆ ಮ್ಯಾಕ್ರಲ್ ತಳಿಯ ಒಂದು ಮೀನು. ಈ ಮೀನುಗಳು ಜಾಸ್ತಿ ನಮ್ಮ ಕರಾವಳಿ ತೀರದಲ್ಲೇ ಕಂಡುಬರೋದ್ರಿಂದ ನಾವೇನಂತ ಕರಿತೀವಿ? ಮ್ಯಾಕ್ರಲ್ ತೀರ ಅಂತ ಕೂಡ ಕರಿತೀವಿ. ಸರಿನಾ? ಸೊ ಏನಾದರೂ ಮ್ಯಾಕ್ರಲ್ ಕರಾವಳಿ ತೀರ ಅಂತ ಕೊಟ್ಟಿದ್ರೆ ಕರ್ನಾಟಕದ ಕರಾವಳಿ ತೀರಕ್ಕೆ ರೈಟ್ ಆಗಿ ಬಂದ್ಬಿಡ್ಬೇಕಷ್ಟೇ. ಆ್ಯಂಡ್ ದೆನ್ ಈ ಕೇರಳ ಕರಾವಳಿ ತೀರಕ್ಕೆ ಏನಂತ ಕರಿತೀವಿ? ಮಲಬಾರ್ ಅಂತ ಕರಿತೀವಿ. ಓಕೆ, ಏನು? ಮಲಬಾರ್ ಕರಾವಳಿ ತೀರ ಅಂತ ಕರಿತೀವಿ. ನಾಟ್ ಮಲ್ಬರಿ. ಮಲ್ಬರಿ ಅನ್ನುವುದು ಒಂದು ಎಲೆಯಾಗಿದೆ. ಓಕೆ, ಈ ರೇಷ್ಮೆ ಏನು ಹುಳುಗಳು ಇರ್ತಾವಲ್ವಾ, ಆ ರೇಷ್ಮೆ ಹುಳುಗಳು ಯಾವ ಒಂದು ಎಲೆಯನ್ನು ತಿಂತವೆ ಅಂದರೆ ಮಲ್ಬರಿ ಎಲೆಗಳನ್ನು ತಿಂತವೆ. ಬಟ್ ಈ ಕೇರಳದ ಒಂದು ಕರಾವಳಿ ತೀರ ಹೆಸರು ಏನು ಅಂದರೆ ಮಲಬಾರ್ ಕರಾವಳಿ ತೀರ. ಓಕೆ, ಯಾವುದು? ಮಲಬಾರ್ ಕರಾವಳಿ ತೀರ ಯಾವುದು? ಕೇರಳದು. ಹಾಗೆ ತಮಿಳುನಾಡು ಕೇಳಿದ್ದಲ್ಲ ಇಲ್ಲಿ ಪ್ರಶ್ನೆ. ತಮಿಳುನಾಡು ಯಾವುದು ಅಂದರೆ ಕೋರಮಂಡಲ ಕರಾವಳಿ ತೀರ. ಸರಿನಾ? ನೆಕ್ಸ್ಟ್ ಆಂಧ್ರ ಪ್ರದೇಶದು ಸರ್ಕಾರ್ ಕರಾವಳಿ ತೀರ ಅಂತ ಕರಿತೀವಿ. ಓಕೆ, ಸರ್ಕಾರ ಪ್ರದೇಶ, ಸರ್ಕಾರ ಈ ತೆಲುಗು ಮೂವಿಯಲ್ಲೆಲ್ಲ ನೀವು ನೋಡಿದಾಗ ಸರ್ಕಾರ ಲೈನು ಹಿಂಗೆ ಸರ್ಕಾರ ತೀರ ಅಂತ ಹಿಂಗೆ ಸಾಕಷ್ಟು ಸರಿ ಏನೋ ಯೂಸ್ ಆಗಿರುತ್ತೆ. ಸರಿನಾ? ಸೊ ಅದನ್ನು ನಿಮ್ಗೆ ಗೊತ್ತಿರ್ಬೋದು ನಿಮಗೆ. ಆ್ಯಂಡ್ ದೆನ್ ಒಡಿಸ್ಸಾದು ಉತ್ತರ ಕರಾವಳಿ ತೀರ. ಹಾಗೆ ವೆಸ್ಟ್ ಬೆಂಗಾಲ್ದು ಯಾವುದು ಅಂದರೆ ಈ ವಂಗ ಅಥವಾ ಭಂಗ ಕರಾವಳಿ ತೀರ. ಯಾಕೆ ಸರ್ ಇದಕ್ಕೂ ಕೂಡ ಎರಡಿದಾವಲ್ಲ? ಏನು ಎರಡಿಲ್ಲ, ಒಂದೇ ಇದೆ, ವಂಗ ಕರಾವಳಿ ತೀರ. ಬಟ್ ಏನು ಅಂದರೆ ಈ ಬೆಂಗಾಳಿ ಭಾಷೆಯಲ್ಲಿ ಓಕೆ ಮತ್ತು ಬಕ್ಕೆ ವ್ಯತ್ಯಾಸ ಇಲ್ಲ ಅವರಿಗೆ. ಇವಾಗ ನೋಡಿ, ರವೀಂದ್ರನಾಥ್ ಟ್ಯಾಗೂರ್ ಇಷ್ಟೇ ಕೇಳ್ತೀರಾ ನೀವು? ರವೀಂದ್ರನಾಥ್ ಟ್ಯಾಗೂರ್ ಅಂತ ಕೂಡ ಕೇಳಿರ್ತೀರ. ಯಾಕೆ ಹಾಗಾಯಿತು? ಈ ಬಂಗಾಳಿ ಭಾಷೆಯಲ್ಲಿ ವಕ್ಕೆ ಮತ್ತು ಬಕ್ಕೆ ವ್ಯತ್ಯಾಸ ಮಾಡೋದಿಲ್ಲ ಅವರು. ಓಕೆ, ಸೊ ಅದಕ್ಕೆ ಏನಾಗುತ್ತೆ? ಅಲ್ಲಿ ಚೇಂಜಸ್ ಆಗುತ್ತೆ. ನಮ್ಮ ಕನ್ನಡ ಬ್ಯೂಟಿಫುಲ್ ಭಾಷೆ. ನಮ್ಮ ಕನ್ನಡದಲ್ಲಿ ಪ್ರತಿಯೊಂದಕ್ಕೂ ಕೂಡ ನಾವು ಸ್ವಲ್ಪ ಹೀಗೆ ಅನ್ನೋದೇ ಇಷ್ಟು ಬೇರೆ ಬೇರೆ ರೀತಿ ಹೇಳ್ಬೋದು ನಾವು. ಓಕೆ, ಸೊ ಆ ರೀತಿ ಪದಗಳು ಕೂಡ ಪ್ರತಿಯೊಂದು ಒಂದು ಮೀನಿಂಗಿಗೆ ನಮ್ಮಲ್ಲಿ ಬೇರೆ ಬೇರೆ ಪದಗಳಿದ್ದಾವೆ. ಸರಿನಾ? ಹಾಗೆ ಬೇರೆ ಎಲ್ಲ ಭಾಷೆಗಳಲ್ಲೂ ಕೂಡ ಸೇಮ್ ಇಲ್ಲ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ಅದಕ್ಕೆ ಅಲ್ಲಿ ವಂಗತೀರ ಅಥವಾ ಬಂಗತೀರ ಅಂತ ಕರಿತೀವಿ ನಾವು. ಸರಿನಾ? ಇದು ನೀವು ನಮ್ಮ ಭಾರತದ ರಾಷ್ಟ್ರಗೀತೆಯಲ್ಲೂ ಕೂಡ ನೀವು ಎಲ್ಲ ಕರಾವಳಿ ತೀರದ ಹೆಸರುಗಳನ್ನು ನೀವು ನೋಡಬಹುದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ಸಂವಿಧಾನದ 371 ವಿಧಿಯಲ್ಲಿ ಯಾವ ರಾಜ್ಯಕ್ಕೆ ವಿಶೇಷ ನಿಬಂಧನೆಗಳಿದ್ದಾವೆ ಅಂತ ಕೇಳಿದ್ದಾನೆ. ಯಾವ ಒಂದು ವಿಶೇಷ ನಿಬಂಧನೆಗಳಿದ್ದಾವೆ ಯಾವ ರಾಜ್ಯಕ್ಕೆ? 371ನೇ ವಿಧಿ ಏನಿದೆ ಅಲ್ವಾ, ಈ ವಿಧಿ ಯಾವ ಒಂದು ರಾಜ್ಯಕ್ಕೆ ವಿಶೇಷವಾಗಿರ್ತಕ್ಕಂತಹ ಮಾನ್ಯತೆ ನೀಡ್ತದೆ ಅಂತ ಕೇಳಿದ್ರೆ, ಒಂದು ಗುಜರಾತ್, ಇನ್ನೊಂದು ಮಹಾರಾಷ್ಟ್ರದ ಕೆಲವೊಂದು ಭಾಗಗಳಿಗೆ ವಿಶೇಷ ಮೀಸಲಾತಿ ನೀಡ್ತದೆ. ಯಾವುದು? 371ನೇ ವಿಧಿ. ಹಾಗೆ 371 ಎ ವಿಧಿ ಎದಕ್ಕೆ ನೀಡ್ತದೆ ಅಂತ ಕೇಳಿದ್ರೆ ನಾಗಾಲ್ಯಾಂಡ್ಗೆ. ಓಕೆ, ಈ ನಾಗಾಲ್ಯಾಂಡ್ ಏನು ರಾಜ್ಯ ಇದೆ ಅಲ್ವಾ, ಈ ನಾಗಾಲ್ಯಾಂಡ್ ರಾಜ್ಯಕ್ಕೆ ಒಂದು ವಿಶೇಷ ನಿಬಂಧನೆಗಳನ್ನು ನೀಡ್ತಕ್ಕಂಥ ಒಂದು ವಿಧಿ ಯಾವುದಂದರೆ 371A. ಹಾಗೆ ನಮ್ಮ ರಾಜ್ಯದವರು ಕೂಡ 7 ಡಿಸ್ಟಿಕ್ನವರು 371J ಕ್ಲೇಮ್ ಮಾಡ್ತೀರಲ್ವಾ ನೀವು. ಹಾಗೆ ಈ ಒಂದು ರಾಜ್ಯದವರು 371A ಕ್ಲೇಮ್ ಮಾಡ್ತಾರೆ. 371A 371A. ಸರಿನಾ? ಹಾಗೆ ಎಲ್ಲವನ್ನು ಕೂಡ ನಿಮಗೆ ಒಂದು ಸರಿ ಹೇಳ್ತೀನಿ, ನೆನ್ಪಿಟ್ಕೊಂಡ್ಬಿಡಿ. ಇದು ಕ್ವಶನ್ ನಿಮಗೆ ಫಿಕ್ಸ್ಡ್ ಅನ್ನೋದು ಚೆನ್ನಾಗಿರ್ತಕ್ಕಂಥ ಒಂದು ಕ್ವಶನ್. ಇವಾಗಲೇ ಇದು ಹೇಳಿದೆ ಅಲ್ವಾ ನಿಮಗೆ, ಇದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡೆ ಅಂದರೆ ಇದು ಕೂಡ ನಿಮಗೆ ಒಂದು ಫಿಕ್ಸ್ಡ್ ಬರ್ತಕ್ಕಂಥ ಒಂದು ಕ್ವಶನ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಆ್ಯಂಡ್ ದೆನ್ ಇದು ಕೂಡ ಒಂದು ಫಿಕ್ಸ್ಡ್ ಕ್ವಶನ್ ಬರ್ತದೆ ನಿಮಗೆ ಯಾವುದೇ ಎಕ್ಸಾಮ್ ಆದರೂ ಕೂಡ. ಒಂದು 371 ಗುಜರಾತ್ ಮತ್ತು ಮಹಾರಾಷ್ಟ್ರ, 371A
ನಾಗಾಲ್ಯಾಂಡು, ಬಿ ನಿಮಗೆ ಅಸ್ಸಾಮು, ಸಿ ನಿಮಗೆ ಈ ಮಣಿಪುರು, ಹಾಗೆ ನಿಮಗೆ ಈ ಡಿ ಅನ್ನೋದು ಆಂಧ್ರ ಪ್ರದೇಶ, ಇ ಅನ್ನೋದು ನಿಮಗೆ ಈ ಆಂಧ್ರ ಪ್ರದೇಶದ ವಿಶ್ವವಿದ್ಯಾಲಯ ಕಂಡುಬರುತ್ತೆ. ಸೊ ಅದಕ್ಕೆ ವಿಶೇಷ ಮೀಸಲಾತಿಗಳು ಕೊಟ್ಟಿದ್ದಾರೆ. ಹಾಗೆ ಎಫ್ ಸಿಕ್ಕಿಮು, ABCDEFG. ಓಕೆ, ಜಿ ಯಾವ ಒಂದು ರಾಜ್ಯ? ಈ ಮಿಜೋರಾಂ ರಾಜ್ಯ. ಓಕೆ, ABCDEFG. ಎಚ್ ನಿಮಗೆ ಅರುಣಾಚಲ್ ಪ್ರದೇಶ ರಾಜ್ಯಕ್ಕೆ, ಅದಾದ ನಂತರ ಐ ನಿಮಗೆ ಗೋವಾ ರಾಜ್ಯಕ್ಕೆ, ಹಾಗೆ ಜೆ 371 ನಮ್ಮ ಕರ್ನಾಟಕದ 7 ಜಿಲ್ಲೆಗಳಿಗೆ ನೆನ್ಪಿಟ್ಕೊಳ್ಳಿ. ಓಕೆ, ಈ ಎಲ್ಲವೂ ಕೊಟ್ಟಿರೋದು ಕೂಡ ಪೂರ್ಣ ರಾಜ್ಯಗಳಿಗಲ್ಲ, ಕೆಲವೊಂದು ಪ್ರದೇಶಗಳಿಗೆ ಈ 371 ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಮತ್ತು ಗುಜರಾತ್ ಅಂತ ಹೇಳಿದೆ, ಪೂರ್ಣ ಪ್ರಮಾಣ ಕೊಟ್ಟಿದ್ದಾರಾ? ಸಮ್ ಪ್ರದೇಶ ಅಷ್ಟೇ. ನಮ್ಮಲ್ಲಿ ಕೂಡ 371 ಕರ್ನಾಟಕ ಕ್ಲೇಮ್ ಮಾಡ್ಕೊಂತೀವಿ ಅಂತ ಹೇಳ್ತೀವಿ. ಕರ್ನಾಟಕ ಏನು 31 ಡಿಸ್ಟಿಕ್ನವ್ರು ಕ್ಲೇಮ್ ಮಾಡ್ತೀವಾ? ಆಗಲ್ಲ ತಾನೆ. ಇವಾಗ ಇದೇ ನಮ್ಮ ಈ ಗುಲ್ಬರ್ಗ ಇದೆ ಅಲ್ವಾ, ಈ ಕಲಬುರಗಿಯಲ್ಲಿ ಅಫಜಲ್ಪುರ ಅಂತ ಒಂದು ಜಿಲ್ಲೆ ಇದೆ. ಓಕೆ, ಅಫಜಲ್ಪುರ ಜಿಲ್ಲೆಯ ಪಕ್ಕನೇ ಒಂದು ಆಲ್ಮೇಲ್ ಅಂತ, ಈ ಸಿಂದಗಿ ಅಂತ ಒಂದು ಜಿಲ್ಲೆ ಕಂಡುಬರುತ್ತೆ. ಓಕೆ, ಸಿಂದಗಿ ಅಂತ ಕೂಡ ಒಂದು ಜಿಲ್ಲೆ ಕಂಡುಬರುತ್ತೆ, ಆಲ್ಮೇಲ್ ಅಂತ ಒಂದು ಜಿಲ್ಲೆ ಕೂಡ ಕಂಡುಬರುತ್ತೆ. ಈ ಸಿಂದಗಿ ಮತ್ತು ಆಲ್ಮೇಲವು ಕೂಡ ಇಡೀ ಬಿಜಾಪುರದಲ್ಲಿ ಹಿಂದುಳಿರ್ತಕ್ಕಂಥ 2 ತಾಲೂಕುಗಳಿವೆ. 2 ಕೂಡ ಯಾವುದು? ಸಿಂದಗಿ ಮತ್ತು ಆಲ್ಮೇಲ ಅನ್ನೋವು. ಅಫಜಲ್ಪುರ ಕೂಡ. ಹಾಗೆ ಇಲ್ಲಿ ಏನಾಗುತ್ತೆ, ಈ ಅಫಜಲ್ಪುರದವ್ರು ಕ್ಲೇಮ್ ಮಾಡ್ಕೋತಾರೆ, ನಮ್ಮದು ಅತಿ ಹಿಂದುಳಿದಾಗಿರ್ತಕ್ಕಂಥ ಒಂದು ತಾಲೂಕಾಗಿದೆ, ಸೊ ನಾವನ್ನ ಕ್ಲೇಮ್ ಮಾಡ್ತೀವಿ ಅಂತ. ಓಕೆ, ಬಟ್ ಇವ್ರು ಕ್ಲೇಮ್ ಮಾಡೋಕ್ಕೆ ಬರೋದಿಲ್ಲ. ಸಮಿತಿಗಳು ಶಿಫಾರಸ್ ಮಾಡಿದ ಹಾಗಾಗಿರ್ಬೋದು. ಓಕೆ, ಈ ನಂಜುಂಡಪ್ಪ ಸಮಿತಿ ಏನು ಮಾಡಿರ್ತದೆ ಅಂದರೆ, ಯಾವ ಒಂದು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಹಿಂದುಳಿದ ಪ್ರದೇಶಗಳು ಕಂಡುಬರ್ತಾವಲ್ವ, ಹಿಂದುಳಿದ ತಾಲೂಕುಗಳು ಕಂಡುಬರ್ತಾವಲ್ವ, ಅತಿ ಹಿಂದುಳಿದಿರತಕ್ಕಂತಹ ತಾಲೂಕುಗಳು ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರ್ತವೆ, ಆ ಒಂದು ಜಿಲ್ಲೆಯನ್ನು ಈ ಹೈದರಾಬಾದ್ ಕರ್ನಾಟಕ ಅಂತ ಅವರು ಘೋಷಣೆ ಮಾಡ್ತಾರೆ. ಓಕೆ, ಅವರು ಆ ರಿಪೋರ್ಟ್ನ ರೆಡಿ ಮಾಡಿಕೊಡ್ತಾರೆ. ಸೊ ಹಾಗೆ ನೋಡಿದ್ರೆ ಈ ನಮ್ಮ ಬಿಜಾಪುರದಲ್ಲಿ ಈ 2 ತಾಲೂಕುಗಳಾಗಿರ್ಬೋದು. ಹಾಗೆ ಇವನ್ ಚಾಮರಾಜನಗರದಲ್ಲೂ ಕೂಡ ಅನೇಕ ತಾಲೂಕುಗಳಿದ್ದಾವೆ. ಇವನ್ ಹೇಳಬೇಕು ಅಂದರೆ ನಿಮಗೆ ಈ ಕೋಲಾರದಲ್ಲಿ, ಚಿತ್ರದುರ್ಗದಲ್ಲಿ, ಸರಿನಾ, ಇಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ಮತ್ತು ನಮ್ಮ ಬೆಳಗಾವಿಯಲ್ಲಿ, ಸರಿನಾ, ಆ ರೀತಿ ಬೇರೆ ಬೇರೆ ಒಂದು ಜಿಲ್ಲೆಗಳಲ್ಲೂ ಕೂಡ ಹಲವು ಹಿಂದುಳಿದ ತಾಲೂಕುಗಳು ಕಂಡುಬರ್ತವೆ ನಿಮಗೆ. ಸರಿನಾ, ಇದು ಯಾಕೆ ಅಂತ ನಿಮಗೆ ಕೆಲವೊಬ್ಬರಿಗೆ ಏನು ಈ ನಮ್ಮ ಹೈದರಾಬಾದ್ ನಿಜಾಮ ಆಳದ, ಸೊ ಅದಕ್ಕೆ ನಮಗೆ ಈ ಹೈದರಾಬಾದ್ ಕರ್ನಾಟಕ ಅನ್ನೋದು ಒಂದು ಕ್ಲೇಮ್ ಮಾಡ್ಕೊಳ್ಳೋಕ್ಕೆ ನಮಗೆ ಒಂದು ಸರ್ಟಿಫಿಕೇಟ್ ಬರ್ತಿದೆ ಅಂತ. ಹಾಗಲ್ಲ, ಇದು ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ, ಮೀನ್ಸ್ ಹಿಂದುಳಿದ ಒಂದು ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಒಂದು ಸರ್ಟಿಫಿಕೇಟ್ ಬರ್ತದೆ ನಮಗೆ. ಓಕೆ, ಸ್ವಲ್ಪ ಹೆಚ್ಚಿಗೆ ನಾವು ಇದರ ರಿಸರ್ವೇಷನ್ ಕ್ಲೇಮ್ ಮಾಡ್ಕೊಂಡು ನಾವು ಸ್ವಲ್ಪ ಇದ್ರೆ ಉದ್ಯೋಗ ಹಿಡೀಲಿ, ಸ್ವಲ್ಪ ಇದ್ರೇನೋ ನಮ್ಮ ಜೀವನ ಕೂಡ ಇದ್ರೆ ಬೆಳಗಲಿ ಅಂತ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 1857ರ ದಂಗೆಯ ಸಮಯದಲ್ಲಿ ದೆಹಲಿಯನ್ನು ಯಾವಾಗ ವಶಪಡಿಸಿಕೊಳ್ಳಲಾಯಿತು ಅಂತ ಕೇಳಿದ್ದಾನೆ. 1857ರ ದಂಗೆ ಆಗುತ್ತೆ, ಅವಾಗ ದೆಹಲಿಯನ್ನು ವಶಪಡಿಸ್ಕೊಳ್ತಾರೆ ಯಾರು? ಬ್ರಿಟಿಷರು. ಸರಿನಾ, ಬ್ರಿಟಿಷರು ದಂಗೆಯನ್ನು ಈ ದೆಹಲಿಯನ್ನು ವಶಪಡಿಸ್ಕೊಳ್ತಾರೆ 1857ರ ದಂಗೆಯ ಸಮಯದಲ್ಲಿ. ಯಾವ ಒಂದು ತಾರೀಕಿನಂದು, ಯಾವ ಒಂದು ದಿನಾಂಕದಂದು ಅಂತ ಕೇಳಿದ್ರೆ 21 ಸೆಪ್ಟೆಂಬರ್ 1857ರಂದು. ಓಕೆ, ಸೊ ಇದು ಎಕ್ಸಾಕ್ಟ್ ಡೇಟ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ದೆಹಲಿಯಲ್ಲೇ ನಿಮಗೆ ಸ್ಟಾರ್ಟ್ ಆಗಿರುತ್ತೆ ಅದು ಮ್ಯಾಕ್ಸಿಮಮ್. ಏನು ಅಂದರೆ ಈ ನೀವು ಹೇಳಬಹುದು ಸರ್ ವೆಸ್ಟ್ ಬೆಂಗಾಲಲ್ಲಿ ಸ್ಟಾರ್ಟ್ ಆಗಿದೆ ಅಂತ, ಮೀರತಲ್ಲಿ ಸ್ಟಾರ್ಟ್ ಆಗಿದೆ ಅಂತ. ಬಟ್ ಏನು ಅಂದರೆ ಕೇಂದ್ರೀಕೃತ ಒಂದು ಊರು ಅಂತ ನಾವು ಯಾವುದನ್ನ ಹೇಳ್ತೀವಿ? ದೆಹಲಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಎಕ್ಸಾಕ್ಟ್ ಡೇಟ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? 21 ಸೆಪ್ಟೆಂಬರ್ 1857. ಹಾಗೆ ಮೇ 10 1857 ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ? ಮೀರತಲ್ಲಿ ದಂಗೆ ಶುರು ಆಗ್ತದೆ ಇದು. ಓಕೆ, ಸೊ ಅದಕ್ಕೆ ಇದು ಕೂಡ ಡೇಟ್ ಇಂಪಾರ್ಟೆಂಟ್ ಆಗುತ್ತೆ. 21 ಸೆಪ್ಟೆಂಬರ್ 1857 ಅನ್ನೋದು. ಸರಿನಾ, 2 ಕೂಡ ಡೇಟ್ಗಳನ್ನು ನೆನ್ಪಿಟ್ಕೊಳ್ಳಿ. ಡೇಟ್ಗಳು ಕೆಲವೊಂದು ಸರಿ ಯೂಸ್ಫುಲ್ ಆಗುತ್ತವೆ. ಓಕೆ, ಕೇಳ್ತಾನೆ ಅದಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನವುಗಳಲ್ಲಿ ಯಾವುದು 2 ವಿದ್ಯಮಾನವಾಗಿದೆ ಅಥವಾ ಹೆಚ್ಚಿನ ಸಂಯುಕ್ತಗಳನ್ನು ಒಂದೇ ರಾಸಾಯನಿಕ ಸೂತ್ರವನ್ನು ಹೊಂದಿರುತ್ತದೆ, ಆದರೆ ಅವುಗಳ ರಚನಾತ್ಮಕ ಸೂತ್ರಗಳು ಮತ್ತು ಗುಣಲಕ್ಷಣಗಳು ವಿಭಿನ್ನವಾಗಿವೆ ಅಂತ ಕೇಳಿದಾನೆ. ಯಾವುದು ಅಂದರೆ ಅವಕ್ಕೆ ಏನಂತ ಕರಿತೀವಿ ಅಂದರೆ ನಾವು ಐಸೋಮೆರಿಸಮ್ ಅಂತ ಕರಿತೀವಿ. ಓಕೆ, ಐಸೋಮೆರಿಸಮ್ ಅಂತ ಕರಿತೀವಿ. ಯಾವುದನ್ನು? ಅವು ಹೆಚ್ಚಿನ ಸಂಯುಕ್ತಗಳು ಒಂದೇ ರಾಸಾಯನಿಕ ಸೂತ್ರವನ್ನು ಹೊಂದಿರುತ್ತವೆ. ಹೆಚ್ಚಿನ ಸಂಯುಕ್ತಗಳಿರ್ತವೆ, ಒಂದೇ ರಾಸಾಯನಿಕ ಸೂತ್ರವನ್ನು ಹೊಂದಿರುತ್ತವೆ, ಆದರೆ ಅವುಗಳ ರಚನಾತ್ಮಕ ಸೂತ್ರಗಳು ಬೇರೆ ಆಗಿರ್ತವೆ ಅಂತ. ಓಕೆ, ರಚನಾತ್ಮಕ ಸೂತ್ರ ಬೇರೆ ಆಗಿರ್ತವೆ, ಬಟ್ ಏನು ಸೂತ್ರ ಒಂದೇ ಇರ್ತದೆ. ಅವಕ್ಕೆ ಏನಂತ ಕರಿತೀವಿ ಅಂದರೆ ನಾವು ಐಸೋಮೆರಿಸಮ್ ಅಂತ ಕರಿತೀವಿ. ಓಕೆ, ಅದು ಸಿಂಪಲ್ ಆಗಿರ್ತವೆ. ಒಂದು ಪ್ರಶ್ನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2024ರಲ್ಲಿ ಮಲಬಾರ್ ಯುದ್ಧದ ವ್ಯಾಯಾಮ ಯಾವ ದೇಶಗಳ ನಡುವೆ ನಡೆದಿದೆ ಅಂತ ಕೇಳಿದ್ದಾನೆ. ಇದು ಕರೆಂಟ್ ಅಫೇರ್ ಕ್ವಶನ್ ಇದು. ಓಕೆ, ಸೊ ಇದು 2024ರಲ್ಲಿ ಮಲಬಾರ್ ಯುದ್ಧಾಭ್ಯಾಸ ನಡೀತದೆ. ಇವಾಗಲೇ ಹೇಳಿದೆ ನಿಮಗೆ, ಕೊಂಕಣ ಅನ್ನೋದು ಯಾವ್ಯಾವ ದೇಶಗಳ ನಡುವೆ ನಡೀತದೆ? ಬ್ರಿಟನ್ ಮತ್ತು ನಮ್ಮ ಭಾರತದ ಮಧ್ಯೆ. ಸರಿನಾ, ಹಾಗೆ ಈ ಮಲಬಾರ್ ಅನ್ನೋದು ಯಾವ್ಯಾವ ದೇಶಗಳ ನಡುವೆ ನಡೀತದೆ ಅಂತ ಕೇಳಿದ್ರೆ 4 ದೇಶಗಳ ನಡುವೆ ನಡೀತದೆ. ಯಾವುದು?
ಒಂದು ಭಾರತ, ಇನ್ನೊಂದು ಅಮೇರಿಕಾ, ಇನ್ನೊಂದು ಯಾವುದು ಅಂದರೆ ನಿಮಗೆ ಈ ಜಪಾನು, ಹಾಗೆ ಇನ್ನೊಂದು ಯಾವುದು ಅಂದರೆ ನಿಮಗೆ ಈ ಆಸ್ಟ್ರೇಲಿಯಾ ಅಂತ ಕಂಡುಬರುತ್ತೆ. ಓಕೆ, ಈ ಭಾರತ, ಅಮೇರಿಕಾ, ಜಪಾನ್ ಮತ್ತು ಆಸ್ಟ್ರೇಲಿಯಾ ಎಂಬ 4 ದೇಶಗಳು ಕೂಡ ನಡೆಸ್ತವೆ ಇದನ್ನು. ಯಾವುದು? ಈ ಮಲಬಾರ್ ಯುದ್ಧಾಭ್ಯಾಸ, ಸರಿನಾ? ಕ್ವಾಡ್ ಕಂಟ್ರೀಸ್ ಅಂತ ಕರಿತೀವಿ ನಾವು ಇದನ್ನು. ಓಕೆ, ಯಾವುದು? ಕ್ವಾಡ್ ಕಂಟ್ರೀಸ್ ಅಂತ. ಈ ಕ್ವಾಡ್ ಕಂಟ್ರೀಸಲ್ಲಿ ಎಷ್ಟು ರಾಜ್ಯಗಳು ಕಂಡುಬರ್ತವೆ, ಎಷ್ಟು ದೇಶಗಳು ಕಂಡುಬರ್ತವೆ ಅಂತ ಕೇಳಿದ್ರೆ 4 ದೇಶಗಳು ಕಂಡುಬರ್ತವೆ. ಒಂದು ಭಾರತ, ಆಸ್ಟ್ರೇಲಿಯಾ, ಹಾಗೆ ಜಪಾನ್ ಮತ್ತು ಅಮೇರಿಕಾ ಎನ್ನುವ ಒಂದು 4 ದೇಶಗಳು ಕಂಡುಬರ್ತವೆ. ಯಾವ ಒಂದು ಊರಿನಲ್ಲಿ ನಡೀತಿದ್ದು ಈ ಮಲಬಾರ್ ಯುದ್ಧದ ವ್ಯಾಯಾಮ ಅಂತ ಕೇಳಿದ್ರೆ ಈ ವಿಶಾಖಪಟ್ಟಣಂನಲ್ಲಿ ನಡೆದಿದೆ. ಯಾವುದು? ವಿಶಾಖಪಟ್ಟಣಂನಲ್ಲಿ ಈ ಮಲಬಾರ್ ಯುದ್ಧಾಭ್ಯಾಸ ನಡೆದಿದೆ, ಸರಿನಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಯಾಕಂದರೆ ಈ ರೀತಿಯ ಪ್ರಶ್ನೆಗಳು ನಿಮ್ಮ NTPCಯಲ್ಲಿ ಸ್ವಲ್ಪ ಜಾಸ್ತಿ ರೈಸ್ ಆಗ್ತವೆ. ಹಾಗೆ ನಿಮ್ಮ ಅಗ್ನಿವೀರಲ್ಲೂ ಕೂಡ ಕೇಳಬಾರ್ದು ಅಂತ ಇಲ್ಲ, ಕೇಳ್ತಾನೆ. 1-2 ಪ್ರಶ್ನೆಗಳು ಈ ರೀತಿ ಯುದ್ಧಾಭ್ಯಾಸದ ಬಗ್ಗೆ ಕೇಳ್ತಾನೆ. ಯಾಕಂದರೆ ನೀವೇ ಆರ್ಮಿಗೆ ಹೋಗ್ತಿದ್ದೀರಾ, ಮತ್ತು ನಿಮಗೆ ಕೇಳಾರ್ದೆ ಮತ್ತೆ ಯಾರಿಗೆ ಕೇಳಬೇಕು ಅವನು? ಓಕೆ ಅಲ್ವಾ? ಏನು ಪ್ಯೂನ್ ಎಕ್ಸಾಮಿಗೆ ಕೇಳಬೇಕಾ? ಇಲ್ಲ ತಾನೆ. ಸೊ ಅದಕ್ಕೆ ನಿಮಗೆ ಕೇಳ್ತಾನೆ, ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ಈ ಪೋಸ್ಕೋ ಯಾವಾಗ ಬರುತ್ತೆ? ಪೋಸ್ಕೋ ಯಾವ ಒಂದು ವರ್ಷದಲ್ಲಿ ಬಂತು? ಓಕೆ, ಇದು ಯಾವುದು ಅಂದರೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಅಂತ ಬರುತ್ತೆ. ಓಕೆ, ಸೊ ಇದು ಯಾವ ಒಂದು ವರ್ಷದಲ್ಲಿ ಬಂತು ಅಂದರೆ ಈ ಪೋಸ್ಕೋ ಕಾಯ್ದೆ 2012ರಲ್ಲಿ ಬರುತ್ತೆ. ಓಕೆ, ಒನ್ ಆಫ್ ದ ಟಫೆಸ್ಟ್ ಇದು ಕಾಯ್ದೆ, ಇದು ಆ್ಯಕ್ಟ್, ಇದು ಯಾವುದು ಅಂದರೆ ಈ ಪೋಕ್ಸೋ ಆ್ಯಕ್ಟು. ಓಕೆ, ಯಾವುದರಲ್ಲಿ ಬೇರೆ ಏನಾದರೂ ಕ್ರೈಮ್ ಮಾಡಿ ಸಿಗ್ಬಿದ್ರೆ ಓಕೆ, ಏನೋ ಯಾವುದಿದು ಜಾಮೀನು ಅದು ಇದು ಸಿಗಬಹುದು, ಮಾಡ್ಬೋದು, ಏನೋ ಆಗಿಬಹುದು. ಓಕೆ, ಬಟ್ ಈ ಪೋಕ್ಸೋದಲ್ಲಿ ಏನಾದರೂ ಸಿಗ್ಬಿದ್ರೆ, ಏನಾದರೂ ಆಯಿತು ಅಂದರೆ ಓಕೆ, ಆ ರೀತಿ ಏನಾದರೂ ಮಿಸ್ಬಿಹೇವ್ ಕಂಡು ಬಂತು ಅಂದರೆ ಬಿಡೋದೇ ಇಲ್ಲ. ಓಕೆ, ಕೋರ್ಟ್ ಹೆವಿ ಹ್ಯಾರ್ಶ್ ಆಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ ಅವರಿಗೆ. ಓಕೆ, ಬಟ್ ಆದರೂ ಕೂಡ ನಮ್ಮ ಇಂಡಿಯನ್ ಒಂದು ಜಡ್ಜ್ಮೆಂಟಲ್ಲಿ, ಅದು ಆದ ನಂತರ ನಮ್ಮ ಇಂಡಿಯನ್ ಒಂದು ಇದು ನ್ಯಾಯಾಂಗದಲ್ಲಿ ಕೆಲವೊಂದು ಲೂಪ್ ಹೋಲ್ಸ್ಗಳಿಂದ ತಪ್ಪಿಸ್ಕೊಳ್ಬಹುದು. ಓಕೆ, ಬಟ್ ಆದರೂ ಕೂಡ ಒನ್ ಆಫ್ ದ ಟಫೆಸ್ಟ್ ಆ್ಯಕ್ಟ್ ಯಾವುದು ಅಂದರೆ ನಿಮಗೆ ಈ ಪೋಕ್ಸೋ ಆ್ಯಕ್ಟು. ಓಕೆ, ಇದು ನೆನ್ಪಿಟ್ಕೊಳ್ಳಿ ನೀವು. ಓಕೆ, ಈ ಪೋಕ್ಸೋ ಆ್ಯಕ್ಟು ಈ ಕೆಳಗಡೆ ಕೆಲವೊಂದು ಕಾಯ್ದೆಗಳನ್ನು ಕೊಟ್ಟು ಯಾವುದು ಇದರಲ್ಲಿ ಅತಿ ಕಠಿಣವಾಗಿರ್ತಕ್ಕಂಥ ಕಾಯ್ದೆ ಆಗಿದೆ ಅಂತ ಏನಾದರೂ ನಿಮಗೆ ಕೇಳಿದ್ರೆ, ಆ ರೀತಿಯ ಪ್ರಶ್ನೆ ಬಂದರೆ ಈ ಪೋಕ್ಸೋ ಅಂತ ಹೇಳಬೇಕಾಗುತ್ತೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ರೀಸೆಂಟಾಗಿ ಈ ಯಾವುದು ತೆಲುಗಲ್ಲಿ ಅನಿಸುತ್ತೆ. ಓಕೆ, ಈ ನಾನಿಯವರ ಮೂವಿ ಬಂದಿದೆ, ನಾನಿಯವರು ಪ್ರೊಡಕ್ಷನ್ ಮಾಡಿರ್ತಕ್ಕಂಥ ಒಂದು ಮೂವಿ. ಆ ಮೂವಿಯಲ್ಲೂ ಕೂಡ ಇದೇ ಪೋಕ್ಸೋ ಆ್ಯಕ್ಟ್ ಬಗ್ಗೆನೇ ಹೇಳಿದ್ದಾನೆ. ಹಾಗೆ ಪೋಕ್ಸೋ ಆ್ಯಕ್ಟು ಮಿಸ್ಯೂಸ್ ಆಗ್ತಿದೆ ಅಂತ. ಓಕೆ, ಸೊ ಒನ್ ಆಫ್ ದ ಬೆಸ್ಟ್ ಮೂವಿ, ಚೆನ್ನಾಗಿದೆ ಮೂವಿ. ಅಷ್ಟು ಹೈ ರೇಟಿಂಗ್ ಅಂತ ಕೊಡೋಕ್ಕಾಗಲ್ಲ, ಲೋ ರೇಟಿಂಗ್ ಅಂತ ಕೊಡೋಕ್ಕಾಗಲ್ಲ, ಬಟ್ ಏನು ಅಂದರೆ ಚೆನ್ನಾಗಿರತಕ್ಕಂಥ ಒಂದು ಮೂವಿ. ಓಕೆ, ಆ ಮೂವಿಯಲ್ಲೂ ಹೇಳಿರೋದೇನು ಅಂದರೆ ಈ ಪೋಕ್ಸೋ ಆ್ಯಕ್ಟು ಹೇಗೆ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಭಾರತದ ಸಂವಿಧಾನದಲ್ಲಿ. ಹಾಗೆ ನಮ್ಮ ಭಾರತದ ಒಂದು ಆ್ಯಕ್ಟು, ಒಂದು ಕಾಯ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇವನ್ ಬೇರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಕಠಿಣವಾಗಿ, ಅಷ್ಟು ಸ್ಟ್ರಿಕ್ಟಾಗಿ ಬಂದಿದೆ. ಬಟ್ ಇದನ್ನೇ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ತೋರಿಸಿದ್ದಾರೆ ಆ ಫಿಲ್ಮಲ್ಲಿ, ಸರಿನಾ? ಅದನ್ನು ಫಿಲ್ಮಲ್ಲಿ ಮೇ ಬಿ ಇದ್ರ ನಿಮ್ಮ ಜಾಬ್ ಆದ ನಂತರ ಒಂದ್ಸರಿ ನೋಡ್ಕೊಳ್ಳಿ. ಓಕೆ, ಏನಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅನುಷ್ಠಾನಕ್ಕೆ ಎಷ್ಟು ವರ್ಷಗಳಿಂದ ಅನುಮೋದನೆ ನೀಡಲಾಗಿದೆ ಅಂತ ಕೇಳಿದ್ದಾನೆ. ಯಾವಾಗ ಅನುಮೋದನೆ ನೀಡಲಾಗಿದೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ? ಓಕೆ, ಯಾವಾಗ ಅಂದರೆ ಈ 2000 ಇಸ್ವಿಯಲ್ಲಿ ನೀಡ್ತಾರೆ. ಓಕೆ, 2000 ಇಸ್ವಿಯಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಬರುತ್ತೆ. ಬಟ್ ಅದನ್ನು ಎರಡನೇದು, ಓಕೆ, ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ 4th ಅದರದ್ದು ಯಾವಾಗ ಅನುಷ್ಠಾನ ಆಗ್ತದೆ ಅಂತ ಕೇಳಿದ್ರೆ ಈ 2024ರಲ್ಲಿ ಪುನರ್ ಅನುಷ್ಠಾನ ಮಾಡ್ತಾರೆ. ಯಾವಾಗ? ಈ 2024 ಸೆಪ್ಟೆಂಬರ್ 11ರಂದು ಕೇಂದ್ರ ಸಚಿವ ಸಂಪುಟವು ಪುನರ್ ಅನುಷ್ಠಾನ ಮಾಡ್ತದೆ. ಎಷ್ಟನೇದು? 4ನೇದು. ಓಕೆ, 4ನೇ ಎಡಿಷನ್ ಇದು. ಓಕೆ, ಸೊ ಇದು ಮೊದಲನೇದು ಬಂದಿರೋದು ಯಾವಾಗ ಅಂದರೆ 2000 ಇಸ್ವಿಯಲ್ಲಿ 2300. ಓಕೆ, ಇದು ಗೊತ್ತಿಲ್ಲ, ನಿಮಗೆ ಕೇಳಬಹುದು. ಅದಾದ ನಂತರ ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅದನ್ನೇ ಕೊಟ್ಟಿದ್ದಾರೆ, ಸರಿನಾ? ಸೊ ಇಷ್ಟು ಹೇಳ್ತಾ ಇಲ್ಲಿವರೆಗೆ ಈ ಅಗ್ನಿವೀರ್ ಕ್ಲಾಸ್ಗೆ ಕೇಳಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಏನಾದರೂ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಒನ್ಸ್ ಅಗೇನ್ ನಿಮ್ಮ ಬ್ಯೂಟಿಫುಲ್ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ ಹೋಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.